ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ಯಾಸ್ಟ್ರೈಟಿಸ್ ಮತ್ತು IBS ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಗ್ಯಾಸ್ಟ್ರೈಟಿಸ್ ಅಂದರೆ ಏನು, IBS ಅಂದರೆ ಏನು, ಯಾವೆಲ್ಲ ಕಾರಣಗಳಿಂದ ಈ ಗ್ಯಾಸ್ಟ್ರೈಟಿಸ್ ಮತ್ತು IBS ಕಾಣಿಸ್ಕೊಳ್ಳುತ್ತೆ, ಹಾಗೆ ಇದಕ್ಕೆ ಯಾವ ರೀತಿಯಾದಂತಹ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು, ಇದನ್ನು ತಿಳಿಸ್ಕೊಳ್ಳೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಂತಹ ಡಾಕ್ಟರ್ ಆನಂದ್. ಹಲೋ ಡಾಕ್ಟರ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ಡಾಕ್ಟರ್, ಇವತ್ತು ಗ್ಯಾಸ್ಟ್ರೈಟಿಸ್ ಮತ್ತು IBS ಕುರಿತಾಗಿ ಮಾತನಾಡ್ತಾ ಇದ್ದೀವಿ. ಮೊದಲನೇದಾಗಿ ಈ ಗ್ಯಾಸ್ಟ್ರೈಟಿಸ್ ಅಂದರೆ ಏನು ಅಂತ ತಿಳಿಸ್ಕೊಡಿ. ಗ್ಯಾಸ್ಟ್ರೈಟಿಸ್ ಅಂತ ಅಂದರೆ ಯಾವುದೇ ಥರ ಒಂದು ನಥಿಂಗ್ ಬಟ್ ಇನ್ಫ್ಲಮೇಷನಿಂದ ಇನ್ನರ್ ಲೈನಿಂಗ್ ಆಫ್ ದ ಸ್ಟಮಕ್ ಅಥವಾ ಮ್ಯೂಕೋಸಲ್ ಲೇಯರ್ ಆಫ್ ದ ಸ್ಟಮಕ್ ಅಂತ ಹೇಳ್ತೀವಿ. ಸ್ಟಮಕ್ಕಿನ ಒಳಪಾದ್ರ ಏನಿದೆಯಲ್ಲ, ಮ್ಯೂಕೋಸಲ್ ಲೇಯರ್, ಅಲ್ಲಿ ಆಗ್ತಕ್ಕಂಥ ಒಂದು ಇನ್ಫ್ಲಮೇಟರಿ ಚೇಂಜಸ್ನ ನಾವು ಜನರಲ್ ಆಗಿ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಇದು ಯೂಶ್ವಲಾಗಿ ಎರಡು ರೀತಿ ಕಾಣಿಸ್ಕೊಳುತ್ತೆ. ಒಂದು ಸಡನ್ನಾಗಿ ಕಂಡು ಬರುವಂಥದ್ದು ತುಂಬ ಜನರಲ್ಲಿ, ಸೊನ್ನೆ ನಾವು ಅಕ್ಯೂಟ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸಡನ್ನಾಗಿ ಸ್ಟಮಕ್ ಅಪ್ಸೆಟ್ ಆಗುವಂಥದ್ದು, ಯಾವುದೇ ಒಂದು ಮೀಲ್ ಸ್ಕಿಪ್ ಮಾಡಿದಾಗ, ಟ್ರಾವೆಲ್ ಮಾಡಿದಾಗ, ಫುಡ್ಡಲ್ಲಿ ವ್ಯತ್ಯಾಸ ಆದಾಗ ಆಗುವಂಥ ಒಂದು ಕಂಡೀಷನ್. ಸೊ ಇದಕ್ಕೆ ಯಾವುದೇ ಥರ ಒಂದು ಹೆಚ್ಚಿನ ಮಹತ್ವ ಕೊಡೋ ಅವಶ್ಯಕತೆ ಇರೋದಿಲ್ಲ. ಬೇರೆ ಪದೇ ಪದೇ ಕಾಣಿಸ್ಕೊಂಡು ಈ ಥರ ಒಂದು ಇನ್ಫ್ಲಮೇಟರಿ ಚೇಂಜಸ್ ಆಗುತ್ತಲ್ಲ, ಸೊ ಅದನ್ನು ನಾವು ಕ್ರೋನಿಕ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸೊ ಈ ಗ್ಯಾಸ್ಟ್ರೈಟಿಸ್ ಅಂತ ಮಾತಾಡುವಾಗ ಎಸ್ಪೆಷಲಿ ಕ್ರೋನಿಕ್ ಗ್ಯಾಸ್ಟ್ರೈಟಿಸ್ ಬಗ್ಗೆ ಹೆಚ್ಚಿನ ಒಂದು ಮಹತ್ವ ಕೊಡಬೇಕಾಗುತ್ತೆ. ಅಂದರೆ ದೀರ್ಘಕಾಲದಿಂದ ಆ ಒಂದು ಇನ್ಫ್ಲಮೇಟರಿ ಚೇಂಜಸ್ ಉಂಟಾಗಿ ತೊಂದರೆ ಆಗ್ತಕ್ಕಂಥದ್ದು. ಸೊ ಸ್ಟಮಕ್ಕಿನ ಒಳಭಾಗದಲ್ಲಿ ಹೇಳಿದಾಗೆ ಒಂದು ಡೈಜೆಸ್ಟಿವ್ ಜ್ಯೂಸಸ್ ಸೆಕ್ರೇಟ್ ಆಗ್ತಿರುತ್ತೆ. ಸೊ ಇದೆಲ್ಲ ಆ್ಯಸಿಡಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಸೊ ಇಂಥ ಒಂದು ಡೈಜೆಸ್ಟಿವ್ ಜ್ಯೂಸಸ್ ಏನು ಮಾಡುತ್ತೆ, ಯಾವಾಗ ಸರಿಯಾಗಿ ಸರಿಯಾದಂಥ ಸಮಯಕ್ಕೆ ಆಹಾರ ತೊಗೊಳ್ಳೋದಿಲ್ಲ ಅಥವಾ ಕೆಲವೊಂದು ಪದಾರ್ಥದಿಂದ ಈ ಡೈಜೆಸ್ಟಿವ್ ಜ್ಯೂಸಸ್ ಸೆಕ್ರೇಷನ್ ಹೆಚ್ಚಾಗುವಂಥದ್ದು, ಈ ಥರ ಆದಾಗ ಏನಾಗುತ್ತೆ, ಆ ಒಂದು ಮ್ಯೂಕೋಸಲ್ ಲೇಯರ್ನ ಇರಿಟೇಟ್ ಮಾಡುವಂಥದ್ದು ಅಥವಾ ಬರ್ನ್ ಮಾಡುವಂಥ ಒಂದು ಫ್ಯಾಕ್ಟರ್ಸ್ ಏನಾಗುತ್ತೆ, ಇನ್ಫ್ಲಮೇಟರಿ ಚೇಂಜಸ್ ಆಗ್ತಕ್ಕಂಥದ್ದು. ಸೊ ಅಂಥ ಒಂದು ಕಂಡೀಷನ್ ನಾವು ಜನರಲ್ ಆಗಿ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತಕ್ಕಂಥದ್ದು. ಯಾವೆಲ್ಲ ಕಾರಣಗಳಿಂದಾಗಿ ಈ ಗ್ಯಾಸ್ಟ್ರೈಟಿಸ್ ಕಾಣಿಸ್ಕೊಳ್ಳುತ್ತೆ ಡಾಕ್ಟರ್? ಹೇಳಿದಾಗೆ ಈ ಥರ ಒಂದು ದೀರ್ಘಕಾಲದಿಂದ ಕ್ರೋನಿಕ್ ಗ್ಯಾಸ್ಟ್ರೈಟಿಸ್ ಅಂತ ನಾನು ಹೇಳಿದಾಗೆ, ಸೊ ಇದು ಬರೋದಕ್ಕೆ ಹಲವಾರು ಕಾರಣಗಳಿರುತ್ತೆ. ಪ್ರಮುಖವಾದಂಥ ಕಾರಣ ಅಂತಂದರೆ ಮೋಸ್ಟ್ ಕಾಮನೆಸ್ಟ್ ಕಾಸ್ ಅಂದರೆ ಇರೆಗ್ಯುಲರ್ ಫುಡ್ ಹ್ಯಾಬಿಟ್ಸ್, ಸರಿಯಾದಂಥ ಸಮಯಕ್ಕೆ ಆಹಾರ ತಗೊಳ್ಳದೇ ಇರುವಂಥದ್ದು. ಸೊ ಇದು ಅತಿ ಸಾಮಾನ್ಯವಾದಂಥ ಕಾರಣ. ಯಾರಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆ ಬಂದಿರುತ್ತೆ, ಔಟ್ ಆಫ್ 10 ಪೇಷಂಟ್ಸಲ್ಲಿ ಆಲ್ಮೋಸ್ಟ್ 9 to 10 ಪೇಷಂಟ್ಸಲ್ಲಿ ಇದು ಒಂದು ಮೇಯ್ನ್ ಕಾಸ್ ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಮೋಸ್ಟ್ ಕಾಮನ್ ಕಾಸ್ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ಆಕ್ಯುಪೇಷನಲ್ ಫ್ಯಾಕ್ಟರ್ಸಿಂದನೂ ಕೂಡ ಟ್ರಿಗರ್ ಆಗುವಂಥದ್ದು. ಅಂದರೆ ಕೆಲವೊಂದು ಆಕ್ಯುಪೇಷನಲ್ಲಿ ಸರಿಯಾದ ಸಮಯಕ್ಕೆ ಆಹಾರ ತಗೊಳ್ಳದೆ ಇರೋವಂಥದ್ದು, ಡ್ರೈವಿಂಗ್ ಆಕ್ಯುಪೇಷನ್ ಇರ್ಬೋದು ಅಥವಾ ಕೆಲವೊಂದು ಆಕ್ಯುಪೇಷನ್ ಶಿಫ್ಟಲ್ಲಿ ವರ್ಕ್ ಮಾಡುವಂಥದ್ದು ಇರುತ್ತೆ. ಸೊ ಇಂಥವರಲ್ಲಿ ಒಂದು ರಿಸ್ಕ್ ಅನ್ನೋದು ಜಾಸ್ತಿ ಆಗ್ತಕ್ಕಂಥದ್ದು. ಸೊ ಅದು ಒಂದು ಕಾರಣ ಆಗ್ತಕ್ಕಂಥದ್ದು ಇರುತ್ತೆ. ಇದ್ರ ಜೊತೆಗೆ ಆ ಒಂದು ಗ್ಯಾಸ್ಟ್ರಿಕ್ ಮ್ಯೂಕೋಸಲ್ ಲೇಯರ್ನ ರೆಸಿಸ್ಟೆನ್ಸ್ ಪವರ್ ಕಡಿಮೆ ಇತ್ತು ಅಂತಂದರೆ ಅದು ಒಂದು ಕಾರಣ ಆಗ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಎಕ್ಸೆಸ್ ಕಾಫಿ ಟೀ ಕನ್ಸಂಪ್ಷನ್ ಯಾರು ಮಾಡ್ತಾರೆ ಅಂಥವರಲ್ಲಿ ಒಂದು ರಿಸ್ಕ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ನಾನ್ ವೆಜ್ ಕನ್ಸಂಪ್ಷನ್ ಮಾಡುವಂಥವ್ರು, ಸ್ಪೈಸಿ, ಮಸಾಲ, ಡೀಪ್ ಫ್ರೈಡ್, ಪ್ರೋಸೆಸ್ ಫುಡ್, ಪ್ಯಾಕೇಜ್ ಫುಡ್, ಈ ಥರದ್ದೆಲ್ಲ ಹೆಚ್ಚು ತೊಗೊಳ್ಳೋವಂಥವ್ರು, ಅಂದರೆ ಹೈ ಕ್ಯಾಲೋರಿ ಫುಡ್ ಇಂಟೇಕ್ ಮಾಡುವಂಥವ್ರಲ್ಲಿ ಈ ಒಂದು ರಿಸ್ಕ್ ಜಾಸ್ತಿ ಆಗುವಂಥದ್ದು ಇರುತ್ತೆ. ಸರ್ಟನ್ ಫುಡ್ಡಿಂದನೂ ಕೂಡ ಬರುವಂಥದ್ದು ಇರುತ್ತೆ. ವೀಟ್ ಪ್ರಾಡಕ್ಟ್ಸ್ ಇರ್ಬೋದು, ಎಗ್ ಇರ್ಬೋದು, ಫಿಶ್ ಇರ್ಬೋದು. ಸೊ ಈ ಥರದ್ದೆಲ್ಲವೂ ಕೂಡ ಕಾಮನ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಇದ್ರ ಜೊತೆಗೆ H. ಪೈಲೋರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನಿಂದಲೂ ಕೂಡ ಆಗ್ತಕ್ಕಂಥದ್ದು ಇರುತ್ತೆ. ಹೆಲಿಕೋಬ್ಯಾಕ್ಟರ್ ಪೈಲೋರಿ ಅಂತ ಹೇಳ್ತೀವಿ. ಸೊ ಅದು ಒಂದು ಮೋಸ್ಟ್ ಕಾಮನ್ ಕಾಸ್ ಅಂತ, ಅಂದರೆ ಹೆಚ್ಚಿನ ಜನರಲ್ಲಿ ಅದು ಒಂದು ಕಾರಣ ಆಗ್ತಕ್ಕಂಥದ್ದು ಇರುತ್ತೆ. ಇದೆಲ್ಲರ ಜೊತೆಗೆ ಲ್ಯಾಕ್ ಆಫ್ ವಾಟರ್ ಇಂಟೇಕ್, ನೀರಿನಂಶ ಕಡಿಮೆ ತಗೊಳ್ಳುವಂಥದ್ದು, ಲ್ಯಾಕ್ ಆಫ್ ಡಯಟ್ರಿ ಫೈಬರ್, ನಾರಿನಂಶ ಕಡಿಮೆ ಇರುವಂಥ ಒಂದು ಪದಾರ್ಥ ತಗೊಳ್ಳುವಂಥದ್ದು ಕೂಡ ಒಂದು ಪ್ರಮುಖವಾದಂಥ ಒಂದು ಕಾರಣ ಆಗ್ತಕ್ಕಂಥದ್ದು ಇರುತ್ತೆ. ಜೊತೆಗೆ ಕ್ರೋನಿಕ್ ಸ್ಟ್ರೆಸ್, ಅತಿಯಾದಂಥ ಒತ್ತಡ ಜೀವನ ಶೈಲಿ, ಎಮೋಷನಲ್ ಅಪ್ಸೆಟ್ ಆಗುವಂಥದ್ದು. ಸೊ ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸಿಂದ ಹೇಗೆ ಏನೇನಾಗುತ್ತೆ, ಒಂದು ಡೈಜೆಸ್ಟಿವ್ ಜ್ಯೂಸಸ್ ಸೆಕ್ರೇಟ್ ಆಗಿ ಹೈಪರ್ ಅಸಿಡಿಟಿ ಆಗಿ ಈ ಥರ ತೊಂದರೆ ಆಗ್ತಕ್ಕಂಥ ಒಂದು ಚಾನ್ಸ್ ಇರುತ್ತೆ. ಅಂದರೆ ಸ್ಟ್ರೆಸ್ಸಿಂದಲೂ ಏನಾಗುತ್ತೆ, ಈ ಒಂದು ಆ್ಯಸಿಡ್ ಅಥವಾ ಡೈಜೆಸ್ಟಿವ್ ಜ್ಯೂಸಸ್ ಹೆಚ್ಚು ಉತ್ಪತ್ತಿ ಆಗುವಂಥದ್ದು ಇರುತ್ತೆ. ಸೊ ಅದರಿಂದ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಬರುವಂಥದ್ದು ಇರುತ್ತೆ. ಇದೆಲ್ಲದು ಹೊರತಾಗಿ ಹೇಗೇನು ಬೇರೆ ಬೇರೆ ಇನ್ನೂ ಅನೇಕ ಕಾರಣಗಳನ್ನ ನಾವು ನೋಡಿದಾಗ ಎಲ್ಲ ಒಂದು ಕಡೆ ಅವರಲ್ಲಿ ಇರೋವಂಥ ಒಂದು ಲೈಫ್ ಸ್ಟೈಲ್, ಒಬೇಸಿಟಿ ಒಂದು ಫ್ಯಾಕ್ಟರ್ ಕಾರಣ ಆಗ್ಬೋದು. ಬಾಡಿ ವೇಟ್ ಹೆಚ್ಚಿದ್ದಾಗ ಅಥವಾ ಎಕ್ಸೆಸಿವ್ ಹ್ಯಾಬಿಟ್ಸ್, ಸ್ಮೋಕಿಂಗ್, ಆಲ್ಕೋಹಾಲ್, ಟೊಬ್ಯಾಕೊ ಚೀವಿಂಗ್, ಈ ಥರದ್ದೆಲ್ಲ ಇದ್ದಂಥವ್ರಲ್ಲಿ ಒಂದು ರಿಸ್ಕ್ ಜಾಸ್ತಿ ಆಗುವಂಥದ್ದು ಇರ್ಬೋದು. ಅಥವಾ ಸೆಡೆಂಟ್ರಿ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ, ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ ಏನಾದ್ರು ಇತ್ತು ಅಂತಂದರೆ ಅದು ಒಂದು ಕಾರಣ ಆಗ್ಬೋದು. ಹೆಚ್ಚು ಪೇನ್ ಕಿಲ್ಲರ್ಸ್ ಯೂಸ್ ಮಾಡೋರಂಥವರಲ್ಲಿ ಬರುವಂಥದ್ದು ಇರುತ್ತೆ. NSAID ಡ್ರಗ್ಸ್ ಅಂತ ಹೇಳ್ತೀವಿ, ನಾನ್ ಸ್ಟಿರಾಯ್ಡಲ್ ಆ್ಯಂಟಿ ಇನ್ಫ್ಲಮೇಟರಿ ಡ್ರಗ್ಸ್. ಸೊ ಹೀಗೆ ಈ 10 ಕಾರಣಗಳಿಂದ, ಕೆಲವೊಬ್ಬರಲ್ಲಿ ಒಂದೇ ಕಾರಣದಿಂದ ಬರುತ್ತೆ, ಕೆಲವೊಬ್ಬರಲ್ಲಿ ಮಲ್ಟಿಪಲ್ ಕಾಸಸ್ಸಿಂದನೂ ಕೂಡ ಈ ಒಂದು, ಅಥವಾ ಇನ್ನೂ ಕೆಲವೊಬ್ಬರಲ್ಲಿ ಜೆನೆಟಿಕ್ ಫ್ಯಾಕ್ಟರ್ಸಿಂದನೂ ಬರುವಂಥದ್ದು ಇರುತ್ತೆ. ತುಂಬ ಎಂಗೇಜಲ್ಲೇ ಬಂದಿದೆ ಅಂತಂದಾಗ ಎಲ್ಲೊಂದು ಕಡೆ ಹೆರಿಡಿಟರಿ ಫ್ಯಾಕ್ಟರ್ಸ್ ಕೂಡ ಒಂದು ಪ್ರಮುಖವಾದಂಥ ಕಾರಣ ಅಂತ ಹೇಳಿ. ಇನ್ನು ಸಿಂಪ್ಟಮ್ಸ್ ಬಗ್ಗೆ ತಿಳಿಸ್ಕೊಡೋದಾದರೆ? ಸಿಂಪ್ಟಮ್ಸ್ ಎರಡು ರೀತಿ ನೋಡ್ಬೋದು. ಒಂದು, ಈ ಆ್ಯಸಿಡ್ ಸೆಕ್ರೇಷನ್ ಹೆಚ್ಚಾಗಿ ಅದರಿಂದ ತೊಂದರೆ ಆಗುವಂಥದ್ದನ್ನ ನಾವು ಹೈಪರ್ ಅಸಿಡಿಟಿ ಅಂತ ಹೇಳ್ತೀವಿ. ಇನ್ನು ಇಂಡೈಜೆಷನಿಂದ ಉಂಟಾಗುವಂಥ, ಅಜೀರ್ಣ ಶಕ್ತಿಯಿಂದ ಉಂಟಾಗುವಂಥ ಒಂದು ಲಕ್ಷಣಗಳು. ಸೊ ಹೈಪರ್ ಅಸಿಡಿಟಿಯಿಂದ ಏನಾಗುತ್ತೆ, ಹಾರ್ಟ್ ಬರ್ನ್ ಆಗುವಂಥದ್ದು, ಎದೆಯಲ್ಲಿ ಉರಿ ಬರೋದು, ಅಥವಾ ಚೆಸ್ಟಿನ ಮಿಡ್ ಪಾರ್ಟ್, ಎಪಿಗ್ಯಾಸ್ಟ್ರಿಕ್ ರೀಜನ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಬರ್ನಿಂಗ್ ಆಗುವಂಥದ್ದು, ಅಥವಾ ಗಂಟ್ಲಲ್ಲಿ ಉರಿ ಬರೋದು, ಹೆಡ್ಏಕ್ ಬರುವಂಥದ್ದು, ಚೆಸ್ಟ್ ಪೇಯ್ನ್ ಆನ್ ಆ್ಯಂಡ್ ಆಫ್ ಬರುವಂಥದ್ದು, ನೆಕ್ ಪೇಯ್ನ್ ಇರ್ಬೋದು, ಗಿಡ್ಡಿನೆಸ್ ಆಗುವಂಥದ್ದು,
ಅಥವಾ ನಾಸಿಯೇಟಿಂಗ್ ಫೀಲಿಂಗ್ ಅಂತ ಹೇಳ್ತೀವಿ, ವಾಮಿಟಿಂಗ್ ಥರ ಸೆನ್ಸೇಷನ್ ಆಗುವಂಥದ್ದು ಅಥವಾ ವಾಮಿಟೇ ಆಗುವಂಥದ್ದು. ಸೊ ಈ ಥರದ್ದೆಲ್ಲ ಅದು ಕೂಡ ಹೈಪರ್ ಅಸಿಡಿಟಿಯಿಂದ ನೋಡ್ತಕ್ಕಂಥದ್ದು ಇರುತ್ತೆ. ಇನ್ನು ಇಂಡೈಜೆಷನಿಂದ ಏನಾಗುತ್ತೆ, ಬ್ಲೋಟಿಂಗ್ ಅಬ್ಡಾಮ್ನಲ್ಲಿ ಫುಲ್ನೆಸ್ ಅನಿಸೋವಂಥದ್ದು, ಏನೇ ಸ್ವಲ್ಪ ತಿಂದರೂ ಫುಲ್ ಆಗೋ ಥರ ಫೀಲ್ ಆಗೋದು, ಅಥವಾ ಉಬ್ಬುವಿಕೆ ಅಂತ ಹೇಳ್ತಕ್ಕಂಥದ್ದು, ಅಥವಾ ತೇಗ್ ಬರುವಂಥದ್ದು, ಸೋರ್ ಇರೆಕ್ಟೇಷನ್ ಅಂತ ಹೇಳ್ತೀವಿ, ಉಳಿ ತೇಗು, ವಾಟರ್ ಬ್ರ್ಯಾಶ್ ಅಂತ ಹೇಳುವಂಥದ್ದು, ಹೊಟ್ಟೆ ನೋವು ಪದೇ ಪದೇ ಬರುವಂಥದ್ದು, ಅಬ್ಡಾಮಿನಲ್ ಡಿಸ್ಕಂಫರ್ಟ್ ಆಗುವಂಥದ್ದು, ಸೊ ಅಥವಾ ಬ್ಯಾಕ್ ಪೇನ್ ಬರುವಂಥದ್ದು. ಸೊ ಈ ಥರದ್ದು ಯಾವುದೇ ಥರ ಲಕ್ಷಣಗಳು ಕಂಡು ಬಂದಾಗ ಮೋರ್ ಕಾಮನ್ಲಿ ಅದು ಇಂಡೈಜೆಷನ್ ಆಗ್ತಕ್ಕಂಥದ್ದು. ಸೊ ಎರಡು ರೀತಿಯಲ್ಲಿ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ. ಇದೆಲ್ಲ ಪ್ರಾಮಿನೆಂಟ್ ಸಿಂಪ್ಟಮ್ ಅಂತ ಹೇಳ್ತೀವಿ. ಸೊ ಒಂದು ಸಿಂಪ್ಟಮ್ ಕಂಡು ಬಂದರೂ ಮೋರ್ ಕಾಮನ್ಲಿ ಅದು ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತಲೇ ಹೇಳ್ಬೋದು. ಯೂಶಲಿ ಯಾವ ಏಜ್ ಅವರಲ್ಲಿ ಈ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ? ಅದೇ ಮುಂಚಿನ ದಿನಗಳಲ್ಲಿ ಏಜಿಂಗ್ ಫ್ಯಾಕ್ಟರ್ ಅನ್ನೋದು ಕೂಡ ಒಂದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ವಯಸ್ಸಹಜವಾಗಿ ಈ ಒಂದು ಏಜ್ ಆಗ್ತಾ ಏನಾಗುತ್ತೆ, ನ್ಯಾಚುರಲ್ ಆಗಿ ಡೈಜೆಸ್ಟಿವ್ ಪವರ್ ವೀಕ್ ಆಗ್ತಕ್ಕಂಥದ್ದು ಇರುತ್ತೆ. ಸೊ ಹಾಗಾಗಿ ಅದು ಒಂದು ಕಾರಣ ಆಗ್ತಕ್ಕಂಥದ್ದು ಇರುತ್ತೆ. ಬಟ್ ಇತ್ತೀಚೆಗೆ ಹೇಳಿದಾಗೆ ಒಂದು ಮಿಡ್ಲ್ ಏಜಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಎಲ್ಲೊಂದು ಕಡೆ ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಅಥವಾ ಆಕ್ಯುಪೇಷನಲ್ ರಿಸ್ಕ್ ಫ್ಯಾಕ್ಟರ್ಸ್ ಈ ಥರದೊಂದು ಹೆಚ್ಚು ಒಂದು ಪ್ರಮುಖವಾದಂಥ ಒಂದು ಪಾತ್ರ ವಹಿಸುತ್ತೆ ಅನ್ಬೋದು. ಅಂದರೆ ಹೇಳಿದಾಗೆ ಅತಿಯಾದಂಥ ಒತ್ತಡ, ಸರಿಯಾದಂಥ ಸಮಯಕ್ಕೆ ಆಹಾರ ತಗೊಳ್ಳದೇ ಇರುವಂಥದ್ದು, ಹೈ ಕ್ಯಾಲೋರಿ ಫುಡ್ ಇರ್ಬೋದು, ಸೆಡೆಂಟ್ರಿ ಹ್ಯಾಬಿಟ್ಸ್, ಫಿಸಿಕಲ್ ಆ್ಯಕ್ಟಿವಿಟಿ ಕಡಿಮೆ ಇರುವಂಥದ್ದು, ಲ್ಯಾಕ್ ಆಫ್ ಎಕ್ಸಸೈಸ್ ಅಂತ ಹೇಳ್ತೀವಿ, ಜೊತೆಗೆ ಫೈಬರ್ ಕಡಿಮೆ ಇರುವಂಥ ಫುಡ್ ತೊಗೊಳ್ಳುವಂಥದ್ದು, ಹೆಚ್ಚು ಒಂದು ಜಂಕ್ ಫುಡ್ನ ಹೆಚ್ಚು ಕನ್ಸ್ಯೂಮ್ ಮಾಡುವಂಥದ್ದು, ಇದೆಲ್ಲ ಹೈ ಕ್ಯಾಲೋರಿ ಫುಡ್ ಅಂತಲೇ ಹೇಳ್ತೀವಿ. ಸೊ ಇದೆಲ್ಲದರಿಂದನೂ ಇಂಪ್ಯಾಕ್ಟ್ ಆಗಿ ಇದು ಒಂದು ತೊಂದರೆ ಆಗೋದು. ಇನ್ಫ್ಯಾಕ್ಟ್ ಮಿಲ್ಕ್ ಕನ್ಸಂಪ್ಷನಿಂದನೂ ತುಂಬ ಜನರಲ್ಲಿ ಗ್ಯಾಸ್ಟ್ರಿಕ್ ಬರುವಂಥದ್ದೆಲ್ಲ ಇರುತ್ತೆ. ಸೊ ಅದು ಭಾಳಷ್ಟು ಫ್ಯಾಕ್ಟರ್ಸ್ ಇರುತ್ತೆ. ಇದೆಲ್ಲ ಪ್ರಾಮಿನೆಂಟ್ ಕಾಸ್ ಅಂತ. ಈಗ ಮಿಲ್ಕ್ ಕನ್ಸ್ಯೂಮ್ ಮಾಡೋದ್ರಿಂದನೂ ಕೂಡ ಗ್ಯಾಸ್ಟ್ರೈಟಿಸ್ ಕಾರಣ ಆಗುತ್ತೆ ಅಂತ ಹೇಳಿದ್ವಿ. ಚಿಕ್ಕ ಮಕ್ಕಳಿಗೆ ಹೆಚ್ಚಾಗಿ ಮಿಲ್ಕ್ ಕೊಡ್ತಾ ಇರ್ತಾರೆ, ಇದು ಕೂಡ ಕಾರಣ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಕಾಣಿಸ್ಕೊಳ್ಳೋಕ್ಕೆ? ಅದೇ ಚಿಕ್ಕ ಮಕ್ಕಳಲ್ಲಿ ಏನಾಗುತ್ತೆ, ಡೈಜೆಸ್ಟಿವ್ ಸಿಸ್ಟಮ್ ಆವಾಗ ಡೆವಲಪ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಅವರಲ್ಲಿ ಆ ಒಂದು ಲ್ಯಾಕ್ಟೋಸ್ನ ಡೈಜೆಸ್ಟ್ ಮಾಡುವಂಥ ಒಂದು ಕೆಪಾಸಿಟಿ ಇರುತ್ತೆ. ಸೊ ಏಜ್ ಆಗ್ತಾ ಏನಾಗುತ್ತೆ, ಆ ಒಂದು ಡೈಜೆಸ್ಟಿವ್ ಕೆಪಾಸಿಟಿ ಕಡಿಮೆ ಆಗೋದ್ರಿಂದ ಸೊ ಆವಾಗ ಅಫೆಕ್ಟ್ ಆಗುವಂಥದ್ದು ಒಂದು. ಜೊತೆಗೆ ಇತ್ತೀಚೆಗೆ ಏನಾಗಿದೆ, ಮಿಲ್ಕ್ ಪ್ರೊಡಕ್ಷನಲ್ಲಿ ಯೂಸ್ ಮಾಡುವಂಥ ಒಂದು ಹಾರ್ಮೋನಲ್ಲಿ ಇನ್ಫ್ಲೂಯೆನ್ಸ್ ಕೂಡ ಒಂದು ಪ್ರಮುಖವಾದಂಥ ಕಾರಣ ಆಗುತ್ತೆ. ಸೊ ಹಾಗಾಗಿ ಒಂದೇ ಒಂದು ಕಾರಣ ಅಂತ ಹೇಳೋಕ್ಕೆ ಇಲ್ಲದಿದ್ರು ಕೂಡ ಈ ಥರ ಮಲ್ಟಿಪಲ್ ಕಾಸಸ್ಸಿಂದ ಏನಾಗುತ್ತೆ, ಇತ್ತೀಚಿನ ಒಂದು ಫುಡ್ ಎಸ್ಪೆಷಲಿ ಏನಾಗುತ್ತೆ, ತುಂಬ ಅಡಲ್ಟ್ರೇಟೆಡ್ ಫುಡ್ ಅಥವಾ ಪ್ರೊಸೆಸ್ಡ್ ಫುಡ್ಡನ್ನು ಜಾಸ್ತಿ ಆಗ್ತಿರೋದ್ರಿಂದ ಸೊ ಕಲೆಕ್ಟಿವ್ ಆಗಿ ಇಂಪ್ಯಾಕ್ಟ್ ಮಾಡುವಂಥದ್ದು. ಜೊತೆಗೆ ಎಲ್ಲ ಮಕ್ಕಳಲ್ಲೂ ಬರುತ್ತೆ ಅಂತಲ್ಲ, ಕೆಲವೊಂದು ಮಕ್ಕಳಲ್ಲಿ ಬರ್ತಿದೆ ಅಂತಂದಾಗ ಡೆಫಿನೆಟ್ಲಿ ಅದು ಒಂದು ಕಾರಣ ಆಗುತ್ತೆ ಅಂತ ಹೇಳಿ. ಅದರಲ್ಲೂ ಎಂಟಿ ಸ್ಟೊಮಕ್ಕಲ್ಲಿ ತೊಗೊಂಡಾಗ ಇಂಪ್ಯಾಕ್ಟ್ ಜಾಸ್ತಿ ಆಗುವಂಥ ಒಂದು ಚಾನ್ಸ್ ಇರುತ್ತೆ. ಇನ್ನು ಲೈಫ್ ಸ್ಟೈಲ್ ಮತ್ತು ಫುಡ್ ಹ್ಯಾಬಿಟಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬೇಕಾಗತ್ತೆ ಡಾಕ್ಟರ್? ಡೆಫಿನೆಟ್ಲಿ ಬಾಡಿ ವೆಯ್ಟ್ ಅನ್ನೋದು ಆದಷ್ಟು ಮಾನಿಟರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓವರ್ ವೆಯ್ಟ್ ಇದ್ದಾರೆ ಅಂತಂದರೆ ಅದನ್ನು ನಾರ್ಮಲಲ್ಲಿ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ರೆಗ್ಯುಲರ್ ವಾಕಿಂಗ್ ಅಥವಾ ಎಕ್ಸಸೈಸ್ ಇರ್ಬೋದು. ಅಂಡರ್ ವೆಯ್ಟ್ ಇದ್ದಾರೆ, ಲೀನ್ ತಿಂದಿದ್ದಾರೆ ಅಂತಂದರೆ ಆ ವೆಯ್ಟ್ನ ಇಂಪ್ರೂವ್ ಮಾಡ್ಕೊಳ್ಳುವಂಥದ್ದು ಆಗಿರ್ಬೋದು. ಅಥವಾ ಲೈಫ್ ಸ್ಟೈಲ್ ಅಂತ ಬಂದಾಗ ಹೇಳಿದಾಗೆ ಸರಿಯಾದಂಥ ಸಮಯಕ್ಕೆ ಫುಡ್ ಇಂಟೇಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೇಳಿದಾಗೆ ರೆಗ್ಯುಲರ್ ಟೈಮಲ್ಲಿ ಅಂದರೆ ಆ ಪರ್ಟಿಕ್ಯುಲರ್ ಟೈಮಲ್ಲಿ ಡೈಜೆಸ್ಟಿವ್ ಜ್ಯೂಸಸ್ ಸೆಕ್ರೇಟ್ ಆಗ್ತಿರುತ್ತೆ. ಸೊ ಇದನ್ನು ನಾವು ಸರ್ಕೇಡಿಯನ್ ರಿದಮ್ ಅಂತ ಹೇಳ್ತೀವಿ. ಹಾರ್ಮೋನ್ಸ್ ಇರ್ಬೋದು ಅಥವಾ ಡೈಜೆಸ್ಟಿವ್ ಜ್ಯೂಸಸ್. ಸೊ ಇಲ್ಲಿ ವ್ಯತ್ಯಾಸ ಆದಾಗ ತುಂಬ ಅಪೋಸಾಯ್ಡ್ ಆಗಿ ಫುಡ್ ಇಂಟೇಕ್ ಮಾಡುವಂಥದ್ದು ಮಾಡಿದಾಗ ಅದು ಡೆಫಿನೆಟ್ಲಿ ಎಫೆಕ್ಟ್ ಆಗುವಂಥದ್ದು ಇರುತ್ತೆ. ಸೊ ಅದನ್ನು ಒಂದು ಡಿಸಿಪ್ಲಿನ್ಡ್ ಡಯಟರಿ ಲೈಫ್ ಸ್ಟೈಲ್ ಅಂತ ಹೇಳ್ತೀವಿ. ಸೊ ಅದನ್ನ ಫಾಲೋ ಮಾಡುವಂಥದ್ದು, ಜೊತೆಗೆ ಹೇಳಿದಾಗೆ ನಾರಿನಂಶ ಹೆಚ್ಚಿರುವಂಥದ್ದು, ಪ್ರೋಟೀನ್ ರಿಚ್ ಇರುವಂಥದ್ದು, ಜೊತೆಗೆ ಈ ಥರ ಒಂದು ಸಲಾಡ್ಸ್ ಅಥವಾ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಥವಾ ಬ್ಲ್ಯಾಂಡ್ ಫುಡ್ ಅಂತ ಹೇಳ್ತೀವಿ. ಅಂದರೆ ಹೆಚ್ಚು ಸ್ಪೈಸಿ ಅಥವಾ ಖಾರ ಮಸಾಲ ಈ ಥರದ್ದು ಇಲ್ಲದೇ ಇರುವಂಥ ಒಂದು ಈಸಿಲಿ ಡೈಜೆಸ್ಟಿಬಲ್ ಫುಡ್, ಕರ್ಡ್ ಇರ್ಬೋದು ಅಥವಾ ಬಟರ್ ಮಿಲ್ಕ್. ಸೊ ಇದೆಲ್ಲ ಪ್ರೋಬಯೋಟಿಕ್ ರಿಚ್ ಫುಡ್ ಅಂತ ಹೇಳ್ತೀವಿ. ಸೊ ಈ ಥರದ್ದೆಲ್ಲರೂ ಕೂಡ ಡಯಟಲ್ಲಿ ಇನ್ಕ್ಲೂಡ್ ಮಾಡೋದು ಡೆಫಿನೆಟ್ಲಿ ಹೆಲ್ಪ್ಫುಲ್ ಅಂತ ಹೇಳ್ಬೋದು. ಇಷ್ಟೆಲ್ಲ ಮಾಡಿದ್ಮೇಲೆ ಅವ್ರಿಗೆ ತೊಂದರೆ ಉಂಟಾಗ್ತಾ ಇದೆ ಅಂದಾಗ ದೇರ್ ಆರ್ ಅದರ್ ಕಾಸಸ್. ಹೇಳಿದಾಗ ಎಚ್ ಪೈಲೋರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ದ ಆಗ್ಬೋದು. ಅಂಥ ಟೈಮಲ್ಲಿ ಡೆಫಿನೆಟ್ಲಿ ಮೆಡಿಸಿನ್ಸ್ನ ಬೇಕಾಗುತ್ತೆ. ಅಥವಾ ಬೇರೆ ರೀಸನ್ನಿಂದ ಒಂದು ಪ್ರಾಮಿನೆಂಟ್ ಕಾಸಿಂದ ಬಂದಿದೆ ಅಂದಾಗ ಅಂಥವ್ರಿಗೂ ಕೂಡ ಒಂದು ಎಫೆಕ್ಟಿವ್ ಆದಂಥ ಮೆಡಿಸಿನ್ ಬೇಕು. ಡಾಕ್ಟರ್, ಯಾಕೆ ಖಾರದ ಐಟಮ್ಸ್ಗಳನ್ನು ತಿನ್ನಬಾರ್ದು? ಅಂದರೆ ಗ್ರೀನ್ ಚಿಲ್ಲಿ ಆಗಿರಬಹುದು ಅಥವಾ ಹಾಲು ಆ ಥರ ಐಟಮ್ಸ್ಗಳನ್ನು ಯಾಕೆ ಸೇವನೆ ಮಾಡಬಾರ್ದು ಅಂತ? ಅದೇ ಹೇಳಿದಾಗೆ ಅದೆಲ್ಲ ಏನಾಗುತ್ತೆ, ನಮ್ಮ ಡೈಜೆಸ್ಟಿವ್ ಜ್ಯೂಸಸ್ ಆಲ್ರೆಡಿ ಅಸಿಡಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಸೊ ಏನಾಗುತ್ತೆ, ಅದರಿಂದ ಈ ಒಂದು ಸ್ಪೈಸಿ ಫುಡ್ ಕನ್ಸಂಪ್ಷನ್ ಮಾಡೋದ್ರಿಂದ ಹೇಗೆ ಕಾಫಿ, ಟೀ ಅಥವಾ ಹಾಟ್ ಫುಡ್ ಇದೆಲ್ಲದು ಡೈಜೆಸ್ಟಿವ್ ಜ್ಯೂಸಸ್ನ ಹೆಚ್ಚು ಮಾಡುತ್ತೆ, ಅದೇ ರೀತಿಯಾಗಿ ಸ್ಪೈಸಿ ಫುಡ್, ನಾನ್ ವೆಜ್ ಕನ್ಸಂಪ್ಷನ್ ಮಾಡಿದಾಗಲೂ ಕೂಡ ಅದು ಕೂಡ ಒಂದು ಡೈಜೆಸ್ಟಿವ್ ಜ್ಯೂಸಸ್ನ ಹೆಚ್ಚು ಮಾಡುತ್ತೆ. ಇನ್ನೂ ಅಸಿಡಿಟಿ ಅನ್ನೋದು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಅದರಿಂದ ಈ ಥರ ಒಂದು ತೊಂದರೆ ಆಗುವಂಥದ್ದು. ಸೊ ಏನು ಆಲ್ಕಲೈನ್ ನೇಚರ್ ಇರುವಂಥ ಫುಡ್ ತೊಗೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ. ಯಾಕೆಂದರೆ ಆಲ್ರೆಡಿ ನಮ್ಮ ಬಾಡಿಲಿ ಅಸಿಡಿಕ್ ನೇಚರ್ ಇರೋದ್ರಿಂದ. ಸೊ ಹಾಗಾಗಿ ಅದನ್ನು ನ್ಯೂಟ್ರಲೈಸ್ ಮಾಡೋ ಥರದಿರಬೇಕು. ಸೊ ಆ ಥರದ ಒಂದು ಡಯಟ್ ಆಗಿರ್ಬೋದು ಅಥವಾ ಅದಕ್ಕೆ ಪೂರಕವಾದಂಥ ಒಂದು ಆಹಾರ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಡಾಕ್ಟರ್ನ ಇಗ್ನೋರ್ ಮಾಡ್ತಾ ಹೋದ್ವಿ ಅಂತ ಹೇಳಿದ್ರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗಬಹುದು? ಪ್ರಮುಖವಾಗಿ ಹೇಳಿದಾಗೆ ಲಾಂಗ್ ಟರ್ಮಲ್ಲಿ ಈ ಥರ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅಂತ ಅಂದಾಗ ಅದು ಪರ್ಸಿಸ್ಟ್ ಆಗಿ ಅವ್ರಿಗೆ ತುಂಬ ಜನಕ್ಕೆ ಇನ್ಫ್ಲಮೇಟ್ರಿ ಚೇಂಜಸ್ ಒಳಗಡೆ ಡೆವಲಪ್ ಆಗುವಂಥದ್ದು. ಸ್ಟೊಮಕಲ್ಲಿ ಡಿಫ್ರೆಂಟ್ ಪಾರ್ಟ್ಸ್ ಇರುತ್ತೆ. ಫಂಡಸ್ ಅಂತ ಹೇಳ್ತೀವಿ, ಆ್ಯಂಟ್ರಲ್ ಪಾರ್ಟ್ ಅಂತ ಹೇಳ್ತೀವಿ.
ಸೊ ಬಾಡಿ ಈ ಥರದ್ದೆಲ್ಲ ಡಿಫ್ರೆಂಟ್ ಪಾರ್ಟ್ಸ್ ಇರುತ್ತೆ. ಸೊ ಒಂದೊಂದು ಜಾಗದಲ್ಲಿ ಆ ಒಂದು ಇನ್ಫ್ಲಮೇಟರಿ ಚೇಂಜಸ್ ಆಗುವಂಥದ್ದು ಇರುತ್ತೆ. ಆ್ಯಂಟಲ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ, ಫಂಡಲ್ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಪೂರ್ತಿ ಸ್ಟಮಕ್ಕಲ್ಲೇ ಆಯಿತು ಅಂದರೆ ನಾವು ಪ್ಯಾನ್ ಗ್ಯಾಸ್ಟ್ರೈಟಿಸ್, ಈ ಥರದ್ದೆಲ್ಲದು ಕೂಡ ಎಂಡೋಸ್ಕೋಪಿಲಿ ಗೊತ್ತಾಗ್ತಕ್ಕಂಥದ್ದು. ಸೊ ಇದನ್ನು ನಾವು ಪೆಥಾಲಜಿಕಲ್ ಟೈಪ್ಸ್ ಅಂತ ಕೂಡ ಹೇಳ್ಬೋದು. ಸೊ ಅಂದರೆ ಪ್ರೋಗ್ರೆಸ್ ಆಗ್ತಾ ಇನ್ಫ್ಲಮೇಟರಿ ಚೇಂಜಸ್ ಪ್ರಾಮಿನೆಂಟ್ ಆದಾಗ ಈ ಥರದ್ದೆಲ್ಲ ಒಂದು ಪೆಥಾಲಜಿಕಲ್ ಚೇಂಜಸ್ ಇದು ಕಾಣಿಸ್ಕೊಳ್ಳುವಂಥದ್ದು ಇರುತ್ತೆ. ಇದು ಜೊತೆಗೆ ಇನ್ನೂ ಪ್ರೋಗ್ರೆಸ್ ಆಯಿತು ಅಂತಂದರೆ ಅಲ್ಸರ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ. ಸೊ ಅದನ್ನು ನಾವು ಪೆಪ್ಟಿಕ್ ಅಲ್ಸರ್ ಅಂತ ಹೇಳ್ತೀವಿ. ಸೊ ತುಂಬ ಜನರಲ್ಲಿ ಆ ಪೆಪ್ಟಿಕ್ ಅಲ್ಸರ್ ಡೆವಲಪ್ ಆಯಿತು ಅಂದಾಗ ಸಿವಿಯರ್ ಪೇಯ್ನ್ ಬರುವಂಥದ್ದು ಇರುತ್ತೆ. ಇನ್ನು ಕೆಲವರಲ್ಲಿ ಡ್ಯೂಯೋಡಿನಲ್ ಅಲ್ಸರ್ ಕೂಡ ಡೆವಲಪ್ ಆಗುತ್ತೆ. ಸೊ ಸ್ಟಮಕ್ ಆಗಿ ನಂತರದ ಪಾರ್ಟ್ನ ಡ್ಯೂಯೋಡಿನಮ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಅಲ್ಸರ್ ಆಯಿತು ಅಂದರೆ, ಈ ಪೆಪ್ಟಿಕ್ ಅಲ್ಸರ್ ಆಯಿತು ಅಂದರೆ ಊಟ ಮಾಡಿ ಇಮಿಡಿಯೇಟಾಗಿ ಅವ್ರಿಗೆ ಪೇಯ್ನ್ ಬರೋ ಥರದಿರುತ್ತೆ. ಆ ಡ್ಯೂಯೋಡಿನಲ್ ಅಲ್ಸರ್ ಏನಾದ್ರು ಆಯಿತು ಅಂದರೆ ಊಟ ಮಾಡಿ ಸುಮಾರು ಒಂದು ಹಾಫ್ ಆನ್ ಅವರ್ ಆದ ನಂತರ ಪೇಯ್ನ್ ಶುರು ಆಗುವಂಥದ್ದು ಇರುತ್ತೆ. ಸೊ ಈ ಥರದ್ದೆಲ್ಲ ಒಂದು ಕಾಂಪ್ಲಿಕೇಶನ್ಸ್ ಲೇಟೆಸ್ಟ್ ಸ್ಟೇಜಸಲ್ಲಿ ನೆಗ್ಲೆಕ್ಟ್ ಮಾಡಿದಾಗ, ಸರಿಯಾದಂಥ ಟ್ರೀಟ್ಮೆಂಟ್ ತೊಗೊಳ್ದೇ ಇದ್ದಾಗ, ಸೂಪರ್ಫಿಷಿಯಲ್ ಟ್ರೀಟ್ಮೆಂಟ್ನೇ ದೀರ್ಘಕಾಲದಿಂದ ತಗೊಂಡಂಥವರಲ್ಲಿ ಕಂಡುಬರುವಂಥದ್ದು ಇರುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಮ್ಯೂಕೋಸಲ್ ಲೇಯರ್ ಪರ್ಫೋರೇಷನ್ ಆಗುವಂಥ ಅಂದರೆ ಹೋಲ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ. ಸೊ ಅದೆಲ್ಲ ರೇರ್ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ಬೋದು. ಅಂದರೆ ತುಂಬ ಸಿವಿಯರ್ ಇದ್ದಂಥವರಲ್ಲಿ ಕಂಡುಬರುವಂಥದ್ದು. ಸೊ ಅಂಥ ಟೈಮಲ್ಲೆಲ್ಲ ಆಲ್ಮೋಸ್ಟ್ ಬ್ಲಡ್ ವಾಮಿಟಿಂಗ್ ಈ ಥರದ್ದೆಲ್ಲ ಒಂದು ಪಾಸಿಬಿಲಿಟೀಸ್ ಇರುತ್ತೆ. ಹೆಮಟಮಿಸಿಸ್ ಅಂತ ಹೇಳ್ತೀವಿ. ಸೊ ಅದೆಲ್ಲ ಹೇಳಿದಾಗೆ ಕ್ವೈಟ್ ರೇರ್ಲಿ ಸೀನ್ ಅಂತ ಹೇಳ್ಬೋದು. ಡಾಕ್ಟ್ರಿನ ಬೇರೆ ಬೇರೆ ಸಮಸ್ಯೆ ಇದೆ ಅಂತ ಹೇಳಿ ಒಂದಿಷ್ಟು ಟ್ಯಾಬ್ಲೆಟ್ ತೊಗೊಳ್ತಾ ಇರ್ತಾರೆ. ಆ ಟ್ಯಾಬ್ಲೆಟಿಂದ ಕೂಡ ಈ ಗ್ಯಾಸ್ಟ್ರೈಟಿಸ್ ಏನಾದರೂ ಉಂಟಾಗುತ್ತಾ? ಅದೇ ಹೇಳಿದಾಗೆ ಎಸ್ಪೆಷಲಿ ಒಂದು ಪೇನ್ ಕಿಲ್ಲರ್ಸ್ ಅಥವಾ ಆ್ಯಂಟಿಬಯೋಟಿಕ್ಸ್ ಯೂಸ್ ಮಾಡೋದ್ರಿಂದ ಒಂದು ಡೆಫಿನೆಟ್ಲಿ ಅದು ಆ್ಯಸಿಡ್ ಸೆಕ್ರೇಷನ್ ಹೆಚ್ಚು ಮಾಡೋದ್ರಿಂದ ಅದು ಅಸಿಡಿಟಿ ಆಗುವಂಥ ಒಂದು ಚಾನ್ಸ್ ಇರುತ್ತೆ. ಸೊ ಜನರಲಾಗಿ ಆ್ಯಂಟಿಬಯೋಟಿಕ್ಸ್ ರೆಕಮೆಂಡ್ ಮಾಡುವಾಗ ಆ್ಯಂಟಾಸಿಡ್ಸ್ನು ಕೂಡ ಅದ್ರ ಜೊತೆಗೆ ಸೈಮಲ್ಟೇನಿಯಸ್ ಆಗಿ ರೆಕಮೆಂಡ್ ಮಾಡಿರ್ತಾರೆ. ಬಟ್ ಪೇನ್ ಕಿಲ್ಲರ್ಸ್ ಯೂಸ್ ಮಾಡೋದ್ರಿಂದ ಈ ಒಂದು ಅಸಿಡಿಟಿ ಆಗುವಂಥ ಒಂದು ಚಾನ್ಸ್ ಜಾಸ್ತಿ ಇರುತ್ತೆ, ಅದು ರೆಗ್ಯುಲರ್ ಯೂಸ್ ಮಾಡಿದಾಗ ಅಂತ ಹೇಳಿ. ಸ್ಟ್ರೆಸ್ ಅನ್ನುವಂಥದ್ದು ಹೇಗೆ ಕಾರಣ ಆಗುತ್ತೆ ಡಾಕ್ಟರ್, ಇದ್ರ ಬಗ್ಗೆ ತಿಳಿಸ್ಕೊಡೋದಾದ್ರೆ? ಸೊ ಡೆಫಿನೆಟ್ಲಿ ಏನಾಗುತ್ತೆ, ಸೊ ಈಗ ನಮ್ಮ ಬಾಡಿಲಿ ಏನಾಗುತ್ತೆ, ಯಾವುದೇ ಥರ ಒಂದು ಫಿಸಿಯಾಲಜಿಕಲ್ ಫಂಕ್ಷನ್ಸ್ ನಾರ್ಮಲ್ ಆಗ್ತಾ ಇದೆ ಅಂತ ಅಂದರೆ, ಸೊ ಅಂದರೆ ನಾವು ಕರೆಕ್ಟಾಗಿ ಆಯಾ ಟೈಮಿಗೆ ಸರಿಯಾಗಿ ಡೈಜೆಸ್ಟಿವ್ ಜ್ಯೂಸ್. ಡಾಕ್ಟರ್ ಒಬ್ರು ಕಾಲರ್ ಇದನ್ನೇ ಮಾತನಾಡೋಣ. ನಮಸ್ತೆ ಅಮ್ಮ, ನಿಮ್ಮ ಹೆಸರೇನು? ನಮಸ್ತೆ, ಪಂಕಜಮ್ಮ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ವರ್ತೂರು. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಹಲೋ. ಕೇಳಿಸ್ತಿದೆ ಅಮ್ಮ, ಮಾತಾಡಿ. ಹಲೋ ಸರ್, ನನಗೆ ತುಂಬಾ ಗ್ಯಾಸ್ಟ್ರಿಕ್ ಇದೆ ಸರ್. ನನಗೆ ಏನು ತೊಂದರೆ ಏನಾಗುತ್ತಮ್ಮ? ನನಗೆ ಮಲಗಿದಾಗ ರಾತ್ರಿ ಟೈಮು ಜಾಸ್ತಿ ಎದೆ ಉರಿ ಬರುತ್ತೆ ಸರ್. ಓಕೆ, ಯಾವಾಗಿಂದ ಇದೆಯಮ್ಮ? ನನಗೆ ಸುಮಾರು 2 ವರ್ಷದಿಂದ ಇದೆ ಸರ್. ಎಲ್ಲ ಮೆಡಿಸಿನ್ ತಗೊಳ್ತಾ ಇದೀವಿ. ಓಕೆ, ಕಡಿಮೆ ಆಗ್ತಾ ಇಲ್ಲ. ನಿಮ್ಮ ವಯಸ್ಸು ಎಷ್ಟು? ವಯಸ್ಸು 55. ಓಕೆ, ಇದಕ್ಕೆ ಸಂಬಂಧಪಟ್ಟಂಥ ಪರೀಕ್ಷೆ ಏನಾದ್ರು ಮಾಡಿಸಿದ್ರಮ್ಮ? ಎಂಡೋಸ್ಕೋಪ್ ಮಾಡ್ತಿದ್ವಿ ಸರ್. ಎಂಡೋಸ್ಕೋಪ್ ಆಯಿತು, ECG ಆಯಿತು. ಓಕೆ, ಎಂಡೋಸ್ಕೋಪಿಲಿ ಏನಾದ್ರು ತೊಂದರೆ ಇದೆ ಅಂತ ಹೇಳಿದ್ರಾ? ಇಲ್ಲ, ಎಲ್ಲ ನಾರ್ಮಲ್ ಇದೆ. 1.5 ತಿಂಗಳು ಮಾತ್ರೆ ತಗೊಳ್ಳಿ, 3 ಅಂತೇಳಿ ಮಾತ್ರೆ ಕೊಟ್ಟಿದ್ದು ಸರ್. ಊಟಕ್ಕಿಂತ ಮುಂಚೆ 1 ಮಾತ್ರೆ, ಸಾಯಂಕಾಲ 1 ಮಾತ್ರೆ. ಓಕೆ, 3 ಮಾತ್ರೆ ಕೊಟ್ಟಿದ್ದು. ತಗೊಂಡ್ಮೇಲೆ ಸ್ವಲ್ಪ ಕಡಿಮೆ ಆಗಿತ್ತು ಸರ್. ಹೌದಾ? ಓಕೆ, ಆಮೇಲೆ ಹಾಂ ಹೇಳಿಮ್ಮ. ಅದು ತಗೊಂಡ್ಮೇಲೆ ಕಡಿಮೆ ಆಗಿತ್ತು. ತಿರ್ಗಾ ಮತ್ತೆ ಅದೇ ತರ ಆಯ್ತು. ಮತ್ತೆ ಇವಾಗ ಮಾತ್ರೆ ಕೊಟ್ಟಿದ್ದಾರೆ. ಮತ್ತೆ ಹೋಗಿದ್ವಿ ಹಾಸ್ಪಿಟ್ಲಿಗೆ. ಮತ್ತೆ ಅದೇ ತರ ಮೆಡಿಸಿನ್ ಕೊಟ್ಟಿದ್ದಾರೆ ಸರ್. ಮಾತ್ರೆ ತಗೊಂಡಾಗ ಇದೆಲ್ಲ ಆಮೇಲೆ ಎನಿ ಟೈಮ್ ಎದೆ ಉರಿತಾ ಇರುತ್ತೆ ಸರ್. ಅದೇ ಅಮ್ಮ, ಈ ಥರ ಒಂದು ಬರ್ನಿಂಗ್ ಆಗೋದಕ್ಕೆ ಡೈಜೆಸ್ಟಿವ್ ಜ್ಯೂಸಸ್ ಹೆಚ್ಚು ಉತ್ಪತ್ತಿ ಆದಾಗ ಆಗುತ್ತೆ, ಹೈಪರ್ ಅಸಿಡಿಟಿ ಅಂತ ಹೇಳ್ತೀವಿ. ಸೊ ಆ ಥರ ಆಗೋದಕ್ಕೆ ಕಾರಣ ಏನು ಅಂತ ತಿಳ್ಕೊಬೇಕಾಗತ್ತೆ. ಈಗ ನೀವು ತಗೋತಿರೋಂಥ ಮೆಡಿಸಿನ್ಸ್ ಏನಿದೆಯಲ್ಲ ಅದೆಲ್ಲ ಆ್ಯಂಟಾಸಿಡ್ಸ್ ಅಂತ ಹೇಳ್ತೀವಿ. ಸೊ ಆ್ಯಸಿಡ್ ನ್ಯೂಟ್ರಲೈಸರ್ಸ್ ಅಂತ. ಆ ಟೈಮಲ್ಲಿ ನಿಮಗೆ ಸಮಸ್ಯೆ ಕಡಿಮೆ ಮಾಡುತ್ತೆ, ಬಟ್ ಮತ್ತೆ ಅದನ್ನು ತಗೊಳ್ಬೇಕಾದಂಥ ಒಂದು ಅನಿವಾರ್ಯತೆ ಅಥವಾ ಅಗತ್ಯ ಬರ್ಬೋದು. ಅದನ್ನು ಲಾಂಗ್ ಟೈಮಲ್ಲಿ ತೊಗೊಳ್ತಾನೆ ಇರಬೇಕಾದಂಥ ಒಂದು ಅವಶ್ಯಕತೆ ಬರ್ಬೋದು. ಬಟ್ ಹೋಮಿಯೋಪತಿ ಮೆಡಿಸಿನ್ಸಲ್ಲಿ ನಿಮಗೆ ಈಗ 2 ಇಯರ್ಸಿಂದ ಸಮಸ್ಯೆ ಶುರುವಾಗಿದೆ ಅಂತ ಹೇಳಿದ್ರಲ್ವ, ಸೊ ಅದು ಯಾವ ಕಾರಣಕ್ಕಾಗಿ ಶುರುವಾಗಿದೆ, ಏನೆಲ್ಲ ಒಂದು ಸಮಸ್ಯೆಯಿಂದ ನಿಮಗೆ ಅದು ಮತ್ತೆ ಬರ್ತಾ ಇದೆ ಎಲ್ಲ ತಿಳ್ಕೊಂಡು ಅದಕ್ಕೆ ಹೊಂದಿಕೊಳ್ಳುವಂಥ ಒಂದು ಔಷಧಿನ ಕೊಡೋದ್ರಿಂದ ನಿಮ್ಮ ಸಮಸ್ಯೆನ ಸಂಪೂರ್ಣವಾಗಿ ಸರಿಪಡಿಸುವಂಥ ಒಂದು ಸಾಧ್ಯತೆ ಹೆಚ್ಚಾಗಿರುತ್ತೆ. ಕೆಲವೊಮ್ಮೆ ನಿಮ್ಮ ದಿನಚರಿಯಲ್ಲಿ ನೀವು ತಗೊಳ್ಳುವಂಥ ಆಹಾರದಿಂದ ಇರ್ಬೋದು, ಅಥವಾ ಒತ್ತಡದ ಜೀವನ ಶೈಲಿ ಇರ್ಬೋದು, ಬೇರೆ ಬೇರೆ ಫ್ಯಾಕ್ಟರ್ಸಿಂದ ಆಗೋ. ಕಂಪ್ಲೀಟ್ ಎಣ್ಣೆ ಐಟಮ್ಸ್ ಏನು ತಿನ್ನಲ್ಲ ಸರ್. ಆಮೇಲೆ ಏನಂದ್ರೆ ಕಾಫಿ ಒಂದು ಬಿಡಕ್ ಆಗ್ತಾ ಇಲ್ಲ ಸರ್. ಕಾಫಿ ಒಂದು ಕುಡಿತಾ ಇದ್ದೀವಿ. ಅದೇಮ್ಮ, ಈಗ ಕಾಫಿ ಯೂಶುವಲ್ ಆಗಿ ಎಕ್ಸಸ್ ಆಗಿ ಕಾಫಿ ಟೀ ಕನ್ಸಂಪ್ಷನ್ ಮಾಡಿದಾಗ ಅದು ಒಂದು ಕಾರಣ ಆಗುತ್ತೆ. ಬಟ್ ಅದನ್ನು ಲಿಮಿಟಲ್ಲಿ ಇಂಟೇಕ್ ಮಾಡಿದ್ರೆ ಏನು ತೊಂದರೆ ಆಗೋದಿಲ್ಲ. ಅದನ್ನೇ ನಾನು ಹೇಳಿದ್ದು, ಒಂದೇ ಕಾರಣದಿಂದಾನೇ ಬರ್ತಿದೆಯಾ ಅಥವಾ ಬೇರೆ ಕಾರಣದಿಂದ ತೊಂದರೆ ಆಗ್ತಿದೆಯಾ, ಇದೆಲ್ಲ ನಿಮ್ಮ ರೋಗ ಲಕ್ಷಣಗಳು ಅಥವಾ ನಿಮ್ಮ ಸಮಸ್ಯೆ ಬಗ್ಗೆ ಕಂಪ್ಲೀಟಾಗಿ ಸ್ಟಡಿ ಮಾಡಿದಾಗ ಗೊತ್ತಾಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ನೋಡಿ, ಇದುವರೆಗೂ ನೀವು ಒಂದು ಪ್ರಾಪರ್ ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅಂತಂದರೆ ಒಂದ್ಸತಿ ಬಂದು ಕನ್ಸಲ್ಟ್
ಕನ್ಸಲ್ಟ್ ಮಾಡಿ ನಿಮ್ಮ ಸಮಸ್ಯೆ ಏನಿದೆ ಎಲ್ಲ ತಿಳ್ಕೊಂಡು ನಂತರ ಒಂದು ಟ್ರೀಟ್ಮೆಂಟ್ನ ಸಜೆಸ್ಟ್ ಮಾಡೋದು. ಎಂಡೋಸ್ಕೋಪಿ ಎಲ್ಲ ನಾರ್ಮಲ್ ಇದೆ ಅಂತ ಅಂದರೆ ಕಡಿಮೆ ಆಗುತ್ತೆ ಅಂದ್ರೆ ಬರ್ತೀವಿ ಸರ್, ಹಂಗೆ ಅಂತ ಹೇಳಿದ್ರೆ. ಖಂಡಿತ ಅಮ್ಮ, ಇದು ವಾಸಿ ಆಗುವಂಥ ಕಾಯಿಲೆನೇ. ಜೊತೆಗೆ ಇದು ಆ ಒಂದು ಹಂತಕ್ಕೆ ಹೋಗಿಲ್ಲ. ಈಗ ತುಂಬ ಜನ 10-15 ವರ್ಷ 20 ವರ್ಷದಿಂದ ಇರೋವಂಥವ್ರು ಇರ್ತಾರೆ. ಅಂಥವ್ರಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ಒಂದು ಲಿಮಿಟೇಷನ್ ಬರ್ಬೋದು, ಕಂಪ್ಲೀಟಾಗಿ ವಾಸಿ ಮಾಡೋಕ್ಕೆ ಕಷ್ಟ ಆಗುವಂಥದ್ದು ಇರುತ್ತೆ. ಬಟ್ ಅದೇ 2 ವರ್ಷದಿಂದ ಇದೆ ಅಂತಿದ್ದೀರಾ, ಸೊ ಡೆಫಿನೆಟ್ಲಿ ಬೇಗನೆ ನೀವು ಔಷಧಿ ಶುರು ಮಾಡಿದ್ರೆ ಕಂಪ್ಲೀಟಾಗಿ ವಾಸಿ ಆಗುತ್ತಮ್ಮ. ಥ್ಯಾಂಕ್ ಯು ಕರೆ ಮಾಡಿ ಮಾತನಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ಗ್ಯಾಸ್ಟ್ರೈಟಿಸ್ ಬಗ್ಗೆ ತಿಳಿಸ್ಕೊಟ್ಟಿದ್ರಿ, ಇದೀಗ IBS ಬಗ್ಗೆ ತಿಳಿಸ್ಕೊಡಿ. IBS ಅಂದರೆ ಏನು ಡಾಕ್ಟರ್? ಬೌವೆಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಅಂದರೆ ಲೋವರ್ ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ಟಲ್ಲಿ ಕಂಡುಬರುವಂಥ ಒಂದು ಕಾಮನ್ ಡಿಸಾರ್ಡರ್ ಅಂತ ಹೇಳ್ಬೋದು. ಯೂಶಲಾಗಿ ಮೆಡಿಕಲಿ ಡಿಫೈನ್ ಮಾಡೋದಾದರೆ ಇಟ್ ಈಸ್ ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಕ್ಯಾರೆಕ್ಟರ್ಸ್ ವಿತ್ ಇನ್ಎಫೆಕ್ಚುಯಲ್ ಅರ್ಜ್ ಟು ಪಾಸ್ ಟೂಲ್ಸ್ ಅಂತ ಹೇಳ್ತೀವಿ. ಸೊ ಅಂದರೆ ಪದೇ ಪದೇ ಮೋಷನ್ಗೆ ಅರ್ಜ್ ಆಗೋ ಥರದ್ದಾಗೋದು ಅಥವಾ ಮೋಷನ್ ಮಾಡಿ ಬಂದಮೇಲೆ. ಮತ್ತೆ ಕಾಲ್ ಕನೆಕ್ಟ್ ಆಗಿದೆ ಅನ್ಸುತ್ತೆ. ನಮಸ್ತೆ ಪವಿತ್ರ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಹಲೋ ನಮಸ್ತೆ, ನಾನು ಪವಿತ್ರ, ಉಡುಪಿ. ಕೇಳಿಸ್ತಿಲ್ಲ? ಹಾಂ ಹೇಳಿ. ಉಡುಪಿಯಿಂದ. ಹಾಂ, ಡಾಕ್ಟರ್ ಇದ್ದಾರೆ, ಮಾತನಾಡಿ. ಓಕೆ, ಹಲೋ. ಹಲೋ, ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿಮ್ಮ. ಸರ್, ನನ್ನ ಹಸ್ಬೆಂಡಿಗೆ ಓಕೆ, ಅಂದರೆ ಯಾವುದೇ ಫುಡ್ ತಗೊಂಡ್ರೆ ಅವ್ರಿಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗ್ತದೆ. ಹೊಟ್ಟೆ ನೋವು ಬರ್ತಿದೆಯಾ? ಹೌದು. ಯಾವಾಗಿಂದ? ಅದು ಒಂದು 4 months ಆಯಿತು. ಓಕೆ. ಸ್ಕ್ಯಾನಿಂಗ್ ಎಲ್ಲ ಮಾಹಿತಿ ಆಗಿದೆ, ಏನು ಸಮಸ್ಯೆ ಇಲ್ಲ ಅಂತ ಹೇಳಿದ್ರು. ಓಕೆ. ಅದು ಲೈಟ್ ಆಗಿ ಅವರಿಗೆ ತಿಂದ ತಕ್ಷಣ ಹೊಟ್ಟೆ ನೋವು ಸ್ಟಾರ್ಟ್ ಆಗುದು. ಊಟ ಮಾಡಿದ ತಕ್ಷಣ? ನೀವು ನೀಡಿರೋ ಮಾಹಿತಿ ಪ್ರಕಾರ ನಾವು ಕಂಪೇರ್ ಮಾಡಿದಾಗ ಇದೇ ಆಗಿರ್ಬೋದು ಸಮಸ್ಯೆ ಅಂತ ಅನಿಸ್ತದೆ. ಮೆಡಿಕೇಶನ್ಸ್ ಏನಾದ್ರು ತಗೊಂಡ್ರಮ್ಮ? ಹೌದು ಸರ್. ಸೊ ತಗೊಂಡ ನಂತರ ಹೇಗಿದೆ ಕಂಡೀಷನ್ನು? ಇಲ್ಲ, ಅದು ಕಡಿಮೆ ಇಲ್ಲ ಅವ್ರಿಗೆ. ಓಕೆ. ಅವ್ರಿಗೆ ಡೈಜೆಷನಲ್ಲಿ ಏನಾದ್ರು ತೊಂದರೆ ಆಗ್ತಾ ಇದೆಯಾ? ಹಾಗೇನಿಲ್ಲ, ಅದೇ ಇದು ಕೆಲವರು ಹೇಳ್ತಾರೆ ಅದು ನಾನ್ ವೆಜ್ ತಿನ್ಬಾರ್ದು ಆ ಥರ ಹೇಳ್ತಾ ಇರ್ತಾರೆ. ಓಕೆ. ಅವ್ರ ಏಜ್ ಎಷ್ಟು? ಏಜ್ 39. ಓಕೆ. ಈ ಹೊಟ್ಟೆ ನೋವು ಎಷ್ಟು ದಿನಕ್ಕೊಮ್ಮೆ ಬರ್ತಾ ಇದೆ? ಅದು ತಿಂದ ತಕ್ಷಣ ಲೈಟ್ ಆಗಿ ಹೊಟ್ಟೆ ನೋವು ಇರೋದು. ಅಲ್ಲ, ಪ್ರತಿದಿನ ಬರುತ್ತಮ್ಮ? ಹೌದು ಸರ್. ಓಕೆ. ಸೊ ಇವಾಗ ಚೆಕಪ್ ಮಾಡಿದ್ರಲ್ಲ, ಅವ್ರು ಏನು ಹೇಳೋದು ನಿಮಗೆ? ಸ್ಕ್ಯಾನಿಂಗ್ ಒಂದೇ ಮಾಡಿಸಿದ್ರಾ, ಬೇರೆ ಏನಾದ್ರು ಟೆಸ್ಟ್ ಮಾಡಿಸಿದ್ರಾ? ಬೇರೆನೂ ಟೆಸ್ಟ್ ಮಾಡಿಸಿದ್ದಾರೆ. ಮಾಡಿಸಿದ್ರಾ? ಹೌದು. ಫ್ಯಾಟಿ ಲಿವರ್ ಅಂತ ಏನಾದ್ರು ಇತ್ತಮ್ಮ? ಯಾವ ಸರ್? ಫ್ಯಾಟಿ ಲಿವರ್ ಅಂತ ಏನಾದ್ರು ಬಂದಿದೆಯಾ ಸ್ಕ್ಯಾನಿಂಗಲ್ಲಿ? ಇಲ್ಲ ಇಲ್ಲ. ಹೊಟ್ಟೆ ಸ್ಕ್ಯಾನ್ ಮಾಡಿಸಿದ್ದೀರಾ? ಎಲ್ಲ ಮಾಡಿಸಿದ್ದಾರೆ. ಓಕೆ. ಈಗ ನೋಡಿ, ಅಬ್ಡಾಮಿನಲ್ ಪೇಯ್ನ್ ಅನ್ನೋದು ಒಂದು ಹೇಳ್ದಾಗೆ ಅದು ಹೊಟ್ಟೆ ನೋವು ಬರೋದಕ್ಕೆ ಭಾಳಷ್ಟು ಕಾರಣಗಳಿರುತ್ತೆ. ಅಬ್ಡೋಮೆನ್ ರೀಜನಲ್ಲಿ ಇರುವಂಥ ಒಂದು ವಿಸ್ರಲ್ ಆರ್ಗನ್ಸ್ ಭಾಳಷ್ಟು ಇರುತ್ತೆ. ಈಗ ಲಿವರ್ ಅಥವಾ ಸ್ಪ್ಲೀನ್ ಇರ್ಬೋದು ಅಥವಾ ಇಂಟೆಸ್ಟೈನ್ಸ್ ಇರ್ಬೋದು, ಈ ಥರ ಭಾಳಷ್ಟು ಒಂದು ಆರ್ಗನ್ಸಲ್ಲಿ ಯಾವುದೇ ಥರ ಒಂದು ಇಶ್ಯೂಸ್ ಆಯಿತು ಅಂದರೂ ಕೂಡ ಹೊಟ್ಟೆ ನೋವು ಬರುವಂಥ ಒಂದು ಚಾನ್ಸಸ್. ಕಾಮನ್ ಆಗಿ ಹೇಳೋದಾದರೆ ಅದು ಡೆಫಿನೆಟ್ಲಿ ಡೈಜೆಷನ್ಗೆ ಸಂಬಂಧಪಟ್ಟಾಗ ಗ್ಯಾಸ್ಟ್ರಿಕ್ಕಿಂದನೇ ಒಂದು ಕಾಮನ್ ಫ್ಯಾಕ್ಟರ್ ಅಂತ ಹೇಳ್ಬೋದು. ಅದು ಹೊರತಾಗಿ ಕೂಡ ಬೇರೆ ಬೇರೆ ರೀಸನ್ನಿಂದಲೂ ಕೂಡ ಹೊಟ್ಟೆ ನೋವು ಬರೋವಂಥ ಒಂದು ಚಾನ್ಸ್ ಇರುತ್ತೆ. ಅಥವಾ ಸಿಂಪಲ್ಲಾಗಿ ಹೇಳೋದಾದರೆ ಕೆಲವೊಬ್ಬರಲ್ಲಿ ಈವನ್ ಗಾಲ್ ಸ್ಟೋನ್ಸ್ ಏನಾದ್ರು ಇತ್ತು ಅಂತಂದರೆ ಅದು ಒಂದು ಕಾರಣ ಆಗ್ಬೋದು. ಕೋಲಿಲಿಥಿಯಾಸಿಸ್ ಅಂತ ಹೇಳ್ತೀವಿ ಅಥವಾ ಕೋಲಿಸಿಸ್ಟೈಟಿಸ್ ಅಂತ ಹೇಳ್ತೀವಿ. ಸೊ ಈ ಥರದ್ದೆಲ್ಲ ಒಂದು ಫ್ಯಾಕ್ಟರ್ಸಿಂದ ಬರೋವಂಥದ್ದು ಇರುತ್ತೆ. ಸೊ ಹಾಗಾಗಿ 4 months ಇದೆ ಅಂತ ಹೇಳ್ತಾ ಇದ್ದೀರಾ. USG ಸ್ಕ್ಯಾನಲ್ಲಿ ಕೆಲವೊಮ್ಮೆ ಗೊತ್ತಾಗಿಲ್ಲ ಅಂತಂದರೆ CT ಸ್ಕ್ಯಾನ್ ಮಾಡಿಸಿದಾಗ ಇನ್ಡೆಪ್ತಾಗಿ ಕ್ಲಿಯರಾಗಿ ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಕೆಲವೊಮ್ಮೆ ಇನ್ಫ್ಯಾಕ್ಟ್ ಕಿಡ್ನಿ ಸ್ಟೋನ್ಸ್ ಏನಾದ್ರು ಇತ್ತು ಅಂದರೆ ಅದು ಒಂದು ಕಾರಣ ಆಗ್ಬೋದು, ರೀನಲ್ ಕ್ಯಾಲ್ಕುಲೈ ಅಂತ ಹೇಳ್ತೀವಿ. ಸೊ ಹೀಗೆ ಭಾಳಷ್ಟು ಫ್ಯಾಕ್ಟರ್ಸ್ ಇರುತ್ತೆ. ಬಟ್ ಅವ್ರಿಗೆ ಊಟ ಮಾಡಿದ ನಂತರ ಬರ್ತಾ ಇದೆ, ಮೈಲ್ಡಾಗಿ ಕಾಣಿಸ್ಕೊಳ್ತಾ ಇದೆ ಅಂತಂದರೆ ಎಲ್ಲೋ ಒಂದು ಕಡೆ ಹೇಳಿದಾಗೆ ಒಂದು ಡೈಜೆಷನ್ಗೆ ಸಂಬಂಧಪಟ್ಟಾಗೆ ತೊಂದರೆ ಆದಾಗ ಕೆಲವೊಬ್ಬರಲ್ಲಿ ಕೆಲವೊಂದು ಫುಡ್ ಇಂಟಾಲರೆನ್ಸ್ ಆಗುವಂಥ ಚಾನ್ಸ್ ಇರುತ್ತೆ. ಈಗ ಗ್ಲೂಟೆನ್ ಇಂಟಾಲರೆನ್ಸ್ ಇರ್ಬೋದು, ಲ್ಯಾಕ್ಟೋಸ್ ಇಂಟಾಲರೆನ್ಸ್, ಈ ಥರದ್ದೆಲ್ಲ ಏನಾದ್ರು ಫ್ಯಾಕ್ಟರ್ಸ್ ಇತ್ತು ಅಂದರೆ ಅದು ಒಂದು ಕಾರಣ ಆಗ್ಬೋದು. ಅಥವಾ ಡ್ಯೂಡಿನಮಲ್ಲಿ ಏನಾದ್ರು ಇಶ್ಯೂಸ್ ಇರೋವಂಥದ್ದು, ಅಥವಾ ಡೈಜೆಸ್ಟಿವ್ ಜ್ಯೂಸಸ್ ಸರಿಯಾಗಿ ಸೆಕ್ರೇಟ್ ಆಗ್ತಿಲ್ಲ, ಎನ್ಸೈಮ್ಸ್ ಎಲ್ಲ ಉತ್ಪತ್ತಿ ಆಗ್ತಿರುತ್ತೆ, ಅದು ಸರಿಯಾಗಿ ಆಗ್ತಿಲ್ಲ ಅಂತ ಅಂದರೂ ಕೂಡ ಅದು ಒಂದು ಕಾರಣ ಆಗ್ಬೋದು. ಸೊ ಹಾಗಾಗಿ ನೋಡಿ, ಅದಕ್ಕೆ ಸಂಬಂಧಪಟ್ಟಾಗೆ ಟೆಸ್ಟ್ ಜೊತೆಗೆ ಬ್ಲಡ್ ಟೆಸ್ಟ್ ಕೂಡ ಇರುತ್ತೆ. ಸೊ ಅದೆಲ್ಲ ಮಾಡಿಸಿದ್ಮೇಲೆ ಒಂದು ಐಡೆಂಟಿಫೈ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಜೊತೆಗೆ ಟ್ರೀಟ್ಮೆಂಟ್ ಕೊಡೋದಕ್ಕೂ ಸಾಧ್ಯ ಆಗುತ್ತೆ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಎಸ್ ಡಾಕ್ಟರ್, ನಾವು IBS ಕುರಿತಾಗಿ ಮಾತನಾಡ್ತಾ ಇದ್ವಿ. IBS ಅಂದರೆ ಏನು, ಹಾಗೆ ಯಾವೆಲ್ಲ ಕಾರಣಗಳಿಂದಾಗಿ ಇದು ಕಾಣಿಸ್ಕೊಳ್ಳುತ್ತೆ ಅಂತ ತಿಳಿಸ್ಕೊಡಿ. ಅದೇ, ಇದೊಂದು ಸೈಕೋಸೊಮ್ಯಾಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಯಾವುದೇ ಥರ ಒಂದು ಫುಡ್ ತಿಂದಾಗ ಇಮಿಡಿಯೇಟಾಗಿ ಸ್ಟೂಲ್ಸ್ ಪಾಸ್ ಮಾಡೋ ಥರ ಒಂದು ಅರ್ಜ್ ಡೆವಲಪ್ ಆಗೋದು, ಪದೇ ಪದೇ ಸ್ಟೂಲ್ಸ್ ಪಾಸ್ ಮಾಡೋ ಥರ ಆಗುವಂಥದ್ದು, ಹೊಟ್ಟೆ ನೋವು ಬರೋವಂಥದ್ದು, ಜೊತೆಗೆ ಒಂದು ಸತಿ ಪಾಸ್ ಮಾಡಿ ಬಂದಮೇಲೆ ಮತ್ತು ಕಂಪ್ಲೀಟ್ ಆಗಿಲ್ದಿರೋ ಥರ ಫೀಲ್, ಇನ್ಕಂಪ್ಲೀಟ್ ಎವ್ಯಾಕ್ಯುಯೇಷನ್ ಅಂತ ಹೇಳ್ತೀವಿ. ಸೊ ಈ ಥರದ್ದೆಲ್ಲ ಒಂದು ಲಕ್ಷಣಗಳು ಕಂಡು ಬಂದಾಗ ಮೋರ್ ಕಾಮನ್ ಅದನ್ನ IBS ಅಂತ ಹೇಳ್ತೀವಿ. ಸೊ ಅಂದರೆ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಅನ್ನೋದು ಒಂದು ಕಾರಣದಿಂದ ಈ ಥರ ಒಂದು ಫಿಸಿಕಲ್ ಸಿಂಪ್ಟಮ್ಸ್ ಕಂಡು ಬರುವಂಥ ಒಂದು ಡಿಸೀಸ್. ಅಂದರೆ ತುಂಬ ಜನರಲ್ಲಿ ಆ್ಯಂಗ್ಸೈಟಿ, ಫಿಯರ್, ಸ್ಟ್ರೆಸ್ ಈ ಥರದ್ದೆಲ್ಲದು ಕೂಡ ಪ್ರಾಮಿನೆಂಟ್ ಇದ್ದಂಥವರಲ್ಲಿ ಈ ಒಂದು IBS ಆಗಿ ಕಾಣಿಸ್ಕೊಳ್ಳುವಂಥ ಒಂದು ಚಾನ್ಸ್ ಇರುತ್ತೆ.
ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದು ಆಂಗ್ಸೈಟಿ ಎಲ್ಲ ಇತ್ತು ಅಂತಂದರೆ ಅದು IBS ಆಗಿ ಟರ್ನ್ ಆಗುವಂಥ ಒಂದು ಚಾನ್ಸ್ ಇರುತ್ತೆ. ಕೆಲವರು ಡೈರೆಕ್ಟಾಗಿ IBS ಶುರುವಾಗಿ ನಿಧಾನಕ್ಕೆ ಅದು ಪ್ರೋಗ್ರೆಸ್ ಆಗುವಂಥದ್ದು ಇರುತ್ತೆ. ಸೊ ತುಂಬ ಜನರಲ್ಲಿ ಹೇಳ್ದಾಗೆ ಹೊಟ್ಟೆ ನೋವು ಬರೋದು ಅಥವಾ ಅಬ್ಡಾಮಿನಲ್ ಡಿಸ್ಕಂಫರ್ಟ್ ಅಂತ ಹೇಳ್ತೀವಿ, ಅಥವಾ ಈ ಥರ ಪದೇ ಪದೇ ಲೂಸ್ ಮೋಷನ್ ಆಗುವಂಥದ್ದು, ಡಯೇರಿಯಾ ಅಂತ ಹೇಳ್ತೀವಿ. ಸೊ ಈ ಥರದ್ದೆಲ್ಲ ಲಕ್ಷಣಗಳನ್ನ ನೋಡ್ತಕ್ಕಂಥದ್ದು. ಲೂಸ್ ವಾಟರ್ ಸ್ಟೂಲ್ಸ್ ಅಂತ ಹೇಳ್ತೀವಿ. ಈವನ್ ಸಾಲಿಡ್ ಫುಡ್ ತಿನ್ನಲಿ, ಲಿಕ್ವಿಡ್ ಫುಡ್ ತಗೊಳ್ಳಿ, ಇಮಿಡಿಯೇಟಾಗಿ ಲೂಸ್ ಮೋಷನ್ ಆಗ್ತಕ್ಕಂಥದ್ದು ಒಂದು ಪ್ರಮುಖವಾದಂಥ ಲಕ್ಷಣ ಅಂತ ಹೇಳ್ತೀವಿ. ಇದರಲ್ಲಿ 3 ವಿಧಗಳು ನೋಡ್ತೀವಿ: IBS-D, IBS-C ಆ್ಯಂಡ್ IBS-M ಅಂತ ಹೇಳ್ತೀವಿ. IBS-D ಅಂದರೆ ಡಯೇರಿಯಾ ಪ್ರಿಡಾಮಿನೆಂಟ್ ಟೈಪ್ ಅಂತ. ಸೊ ಹೇಳಿದಾಗ ಅದೊಂದು ಕಾಮನೆಸ್ಟ್ ಟೈಪ್ ಅಂತ ಹೇಳ್ಬೋದು. C ಅಂದರೆ ಕಾನ್ಸ್ಟಿಪೇಷನ್, ಅಂದರೆ ಸ್ಟೂಲ್ಸ್ ತುಂಬ ಇರೆಗ್ಯುಲರ್ ಆಗಿ 1 in 2 days ಪಾಸ್ ಮಾಡುವಂಥದ್ದು, ಹೊಟ್ಟೆ ನೋವು ಜಾಸ್ತಿ ಆಗುವಂಥದ್ದು, ಈ ಥರದ್ದೆಲ್ಲ. IBS-M ಅಂದರೆ ಮಿಕ್ಸ್ಡ್ ಟೈಪ್, ಕೆಲವೊಮ್ಮೆ ಡಯೇರಿಯಾ, ಕೆಲವೊಮ್ಮೆ ಕಾನ್ಸ್ಟಿಪೇಷನ್, ಈ ಥರದ್ದು ಆಲ್ಟರ್ನೇಟ್ಲಿ ಕಾಣಿಸ್ಕೊಳ್ಳುವಂಥದ್ದು IBS-M ಅಂತ ಹೇಳ್ತೀವಿ. ಸೊ ಇದು ಮೋರ್ ಕಾಮನ್ಲಿ ನೋಡುವಂಥ ಒಂದು ವಿಧಗಳು. ಇದು ಜೊತೆಗೆ ಹೇಳಿದಾಗೆ ಇದು ಬರೋದಕ್ಕೆ ಒಂದು ಜೆನೆಟಿಕ್ ಫ್ಯಾಕ್ಟರ್ ಒಂದು ಪ್ರಮುಖವಾದಂಥ ಒಂದು ಕಾರಣ ಆಗುತ್ತೆ. ಸೊ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇದ್ದಾಗ ತುಂಬ ಜನರಲ್ಲಿ ಬರುವಂಥದ್ದು ಇರುತ್ತೆ. ಇದು ಹೊರತಾಗಿ ಕೂಡ ಹೇಳಿದಾಗೆ ಆಂಗ್ಸೈಟಿ, ಸ್ಟ್ರೆಸ್, ಫಿಯರ್, ಟೆನ್ಷನ್, ವರೀಸ್ ಈ ಥರದ್ದೆಲ್ಲರೂ ಕೂಡ ಸರ್ಟನ್ ಎಕ್ಸ್ಟೆಂಟ್ ಇಂಪ್ಯಾಕ್ಟ್ ಮಾಡುವಂಥ ಒಂದು ಚಾನ್ಸ್ ಇರುತ್ತೆ. ಇನ್ನು ಕೆಲವೊಬ್ಬರಲ್ಲಿ ಸರ್ಟನ್ ಥಿಯರೀಸ್ ಪ್ರಕಾರ ಎಕ್ಸಾಕ್ಟ್ ಕಾಸ್ ಅನ್ನೋದು ಗೊತ್ತಿಲ್ಲ, ಬಟ್ ದಿಸ್ ಆರ್ ಆಲ್ ದ ಪ್ರಾಬಬಲ್ ಕಾಸಿಟಿವ್ ಫ್ಯಾಕ್ಟರ್ಸ್ ಅಥವಾ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ಬೋದು. ಜೊತೆಗೆ ಈ ಥರ ಬಂದ ನಂತರ ಡೆಫಿನೆಟ್ಲಿ ಸ್ವಲ್ಪ ಸ್ಪೈಸಿ ಫುಡ್ ತೊಗೊಂಡಾಗ, ಸ್ವಲ್ಪ ಬೇಕ್ರಿ ಪ್ರಾಡಕ್ಟ್ಸ್ ಅಥವಾ ಏನೇ ಒಂದು ವ್ಯತ್ಯಾಸ ಆಯಿತು, ಫುಡ್ ಆಯಿಲಿ ಫುಡ್ ಅಥವಾ ಈ ಥರ ತೊಗೊಂಡಾಗ ಇಮಿಡಿಯೇಟಾಗಿ ಅವ್ರಿಗೆ ತೊಂದರೆ ಹೆಚ್ಚಾಗುವಂಥದ್ದು ಚಾನ್ಸಸ್ ಕೂಡ ನೋಡ್ತಕ್ಕಂಥ. ಓಕೆ ಡಾಕ್ಟರ್, ಗ್ಯಾಸ್ಟ್ರೈಟಿಸ್ ಮತ್ತು IBSಗೆ ಇರುವಂತಹ ಡಿಫ್ರೆನ್ಸ್ ಏನು ಅಂತ ತಿಳಿಸ್ಕೊಡೋದಾದರೆ? ಗ್ಯಾಸ್ಟ್ರೈಟಿಸ್ ಬಂದರೆ ಅದು ಯೂಶ್ವಲಾಗಿ ಅಪ್ಪರ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟಲ್ಲಿ ಕಂಡು ಬರುವಂಥದ್ದು. ಸೊ ನಾವು ಏನೇ ಒಂದು ಫುಡ್ ತೊಗೊಂಡಾಗ, ಚೀವ್ ಮಾಡೋಕ್ಕೆ ಶುರು ಮಾಡಿದಾಗ ಅಲ್ಲಿಂದನೇ ಒಂದು ಡೈಜೆಸ್ಟಿವ್ ಪ್ರೊಸೆಸ್ ಶುರುವಾಗುತ್ತೆ. ಸೊ ಅಲ್ಲಿಂದ ಹಿಡಿದು ಸ್ಟಮಕ್ವರೆಗೂ ಬಂದಾಗ ಏನಾದರೂ ತೊಂದರೆ ಆಯಿತು ಅಂದಾಗ ಮೋರ್ ಕಾಮನ್ ಅದು ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಸ್ಟಮಕ್ ಆಗಿ ನಂತರ ಅದು ಇಂಟೆಸ್ಟೈನ್ಸ್ಗೆ ತಲುಪಿದಾಗ ಅಲ್ಲಿ ತೊಂದರೆ ಆಯಿತು ಅಂದಾಗ ಲೋವರ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಹಲವಾರು ಥರ ತೊಂದರೆಗಳಿರುತ್ತೆ. ಅಲ್ಸರೇಟಿವ್ ಕೊಲೈಟಿಸ್ ಇರ್ಬೋದು, ಕ್ರಾನ್ಸ್ ಡಿಸೀಸ್ ಅಂತ ಹೇಳ್ತೀವಿ, ಅದೇ ರೀತಿಯಾಗಿ IBS ಇರ್ಬೋದು. ಇದೆಲ್ಲ ಲೋವರ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟಲ್ಲಿ ಕಂಡುಬರುವಂಥ ಒಂದು ಸಮಸ್ಯೆಗಳು, ಅಂದರೆ ಡೈಜೆಷನ್ಗೆ ಸಂಬಂಧಪಟ್ಟಂಥ ತೊಂದರೆಗಳು. ಅಂದರೆ ಕಾನ್ಸ್ಟಿಪೇಷನ್ ಆಗ್ಬೋದು. ಕಾನ್ಸ್ಟಿಪೇಷನ್ದ ಇಂಟರ್ನ್ ಡಯರಿ, ಪೈಲ್ಸ್, ಫಿಸ್ಟುಲಾ ಈ ಥರದ್ದೆಲ್ಲ ಲಕ್ಷಣಗಳು, ಇವೆಲ್ಲ ಲೋವರ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಟ್ರ್ಯಾಕ್ಟಲ್ಲಿ ಕಂಡುಬರುವಂಥದ್ದು. ಅಪ್ಪರ್ GIಯಲ್ಲಿ ಕಾಣಿಸ್ಕೊಳ್ಳುವಂಥದ್ದೇ ಗ್ಯಾಸ್ಟ್ರೈಟಿಸ್ ಅಂತ ಹೇಳ್ತೀವಿ. ಅದಕ್ಕೆ ಆ ಒಂದು ಎಂಡೋಸ್ಕೋಪಿ ಅನ್ನೋದು ಕೂಡ ಅಪ್ಪರ್ GIಯಲ್ಲಿ ಮಾಡಿದಾಗ ಕ್ಲಿಯರಾಗಿ ಗೊತ್ತಾಗುತ್ತದೆ ಏನಾಗಿದೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಆಗಿದೆಯಾ. ಗ್ಯಾಸ್ಟ್ರಿಕ್ ಹೊರತಾಗಿ ಕೂಡ ಬೇರೆ ಬೇರೆ ಫ್ಯಾಕ್ಟರ್ಸ್ ಇರುತ್ತೆ. GERD ಅಂತ ಹೇಳ್ತೀವಿ, ಗ್ಯಾಸ್ಟ್ರೋಇಸೋಫೇಜಿಯಲ್ ರಿಫ್ಲೆಕ್ಸ್ ಡಿಸೀಸ್ ಅಂತ. ಅದು ಒಂದು ಕಾರಣದಿಂದಲೂ ತೊಂದರೆ, ಎದೆ ಉರಿ ಆ ಥರ ಎಲ್ಲ ಬರುವಂಥದ್ದು ಇರುತ್ತೆ. ಅಥವಾ ಅಯಾಟಸ್ ಹರ್ನಿಯಾ ಅಂತ ಹೇಳ್ತೀವಿ. ಸೊ ಆ ಥರದ್ದು ಭಾಳಷ್ಟು ಒಂದು ಅಪ್ಪರ್ GI ಟ್ರ್ಯಾಕ್ಟಲ್ಲಿ ಕಂಡುಬರುವಂಥ ಒಂದು ಡಿಸೀಸಿಂದನೂ ಕೂಡ ತೊಂದರೆ ಆಗುತ್ತೆ. ಜನರಲ್ ಗ್ಯಾಸ್ಟ್ರಿಕ್ ಅಂದ್ಕೊಂಡು ಕೂಡ ಬೇರೆ ಬೇರೆ ಕಾರಣದಿಂದ ಬರುವಂಥದ್ದು ಇರುತ್ತೆ. ಹೋಮಿಯೋ ಕೇರ್ನಲ್ಲಿ ಯಾವ ರೀತಿಯಾದಂತಹ ಚಿಕಿತ್ಸೆ ಸಿಗುತ್ತೆ ಡಾಕ್ಟರ್? ಅದೇ ಹೇಳಿದಾಗೆ ಪ್ರತಿಯೊಂದು ಡಿಸೀಸ್ ಕಂಡೀಷನ್ಸಲ್ಲೂ ಒಂದು ರೂಟ್ ಕಾಸ್ ಇದೆ. ಸೊ ಯಾವ ಕಾರಣಕ್ಕಾಗಿ ಶುರುವಾಗಿದೆ, ಅವರಲ್ಲಿ ಈ ಒಂದು ವಯಸ್ಸಲ್ಲಿ, ಈ ಏಜಲ್ಲಿ ಬರೋದಕ್ಕೆ ಏನೆಲ್ಲ ಒಂದು ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇದೆ, ರಿಸ್ಕ್ ಫ್ಯಾಕ್ಟರ್ಸ್ ಏನಿದೆ, ಆಕ್ಯುಪೇಷನಲ್ ಫ್ಯಾಕ್ಟರ್ಸ್ ಏನಿದೆ, ಕಾಸಿಟಿವ್ ಫ್ಯಾಕ್ಟರ್ಸ್ ಏನಿದೆ ಎಲ್ಲ ತಿಳ್ಕೊಂಡು, ಒಂದು ಜೊತೆಗೆ ಅವರಲ್ಲಿ ಕಂಡು ಬರ್ತಿರುವಂಥ ಒಂದು ರೋಗದ ಲಕ್ಷಣ, ಸಿಂಪ್ಟಮ್ಸ್ ಏನಿದೆ ಎಲ್ಲದನ್ನು ತಿಳ್ಕೊಂಡು ಒಂದು ಪ್ರಾಪರ್ ಟ್ರೀಟ್ಮೆಂಟ್ನ ಸಜೆಸ್ಟ್ ಮಾಡ್ತಕ್ಕಂಥದ್ದು ಇರುತ್ತೆ. ಒಂದು ಅವರ ಒಂದು ಡೈಜೆಸ್ಟಿವ್ ಟ್ರ್ಯಾಕ್ಟ್ ಫಂಕ್ಷನಿಂಗ್ ಏನಾದರೂ ವ್ಯತ್ಯಾಸ ಆಯಿತು ಅಂತಂದರೆ ಅದನ್ನು ಸರಿಪಡಿಸೋದು. ಆ್ಯಸಿಡ್ ರೆಗ್ಯುಲೇಟಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಸೊ ಅದನ್ನು ಸರಿಯಾಗಿ ಮಾಡುವಂಥ ಆ್ಯಸಿಡ್ ರೆಗ್ಯುಲೇಷನ್ನ ಸರಿಪಡಿಸುವಂಥದ್ದು, ಜೊತೆಗೆ ಒಂದು ಗ್ಯಾಸ್ಟ್ರಿಕ್ ಮ್ಯೂಕಸಲ್ ರೆಸಿಸ್ಟೆನ್ಸ್ ಪವರ್ನ ಇಂಪ್ರೂವ್ ಮಾಡುವಂಥದ್ದೇ ಆಗಿರ್ಬೋದು, ಅಥವಾ ಡೈಜೆಸ್ಟಿವ್ ಪ್ರೊಸೆಸ್ನ ಸರಿಪಡಿಸುವಂಥದ್ದೇ ಆಗಿರ್ಬೋದು. ಈ ಥರದೊಂದು ಮೆಡಿಕೇಷನ್ಸ್ ಕೊಟ್ಟಾಗ ಏನಾಗುತ್ತೆ, ನಿಧಾನಕ್ಕೆ ಅವರ ಸಮಸ್ಯೆ ಕಡಿಮೆನೂ ಆಗುತ್ತೆ, ಕ್ಯೂರ್ ಆಗುವಂಥ ಒಂದು ಚಾನ್ಸ್ ಹೆಚ್ಚಿರುತ್ತೆ. ಈಗ ಅದೆಷ್ಟು ಏನಾಗುತ್ತೆ, ಮೆಡಿಸಿನ್ಸ್ ತೊಗೊಳೋದು ಜಸ್ಟ್ ಕಂಟ್ರೋಲ್ ಮಾಡೋದಕ್ಕಲ್ಲ, ವಾಸಿ ಮಾಡೋವಂಥ ಒಂದು ಟ್ರೀಟ್ಮೆಂಟ್ ಕೊಡೋದಕ್ಕೆ ಅವರ ಒಂದು ಕಂಪ್ಲೀಟ್ ಆದಂಥ ಡಿಸೀಸ್ ಪಿಕ್ಚರ್, ಕಾರಣಗಳೇನಿದೆ, ಅಥವಾ ಕೆಲವೊಬ್ರು ಹೇಳಿದ್ರು ತೊಗೊಂಡಾಗ ಕಡಿಮೆ ಆಗುತ್ತೆ, ಬಿಟ್ಟಾಗ ಮತ್ತೆ ಜಾಸ್ತಿ ಆಗುತ್ತೆ. ಸೊ ಆ ಥರ ಮತ್ತೆ ರಿಕರೆಂಟಾಗಿ ಬರ್ತಾ ಇರೋದಕ್ಕೆ ಏನು ರೀಸನ್, ಮೇಂಟೈನಿಂಗ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಸೊ ಈ ಥರದ್ದೆಲ್ಲದನ್ನು ಐಡೆಂಟಿಫೈ ಮಾಡಿ ಅದು ಸರಿ ಒಂದು ಥರ ಒಂದು ಟ್ರೀಟ್ಮೆಂಟ್ ಕೊಟ್ಟಾಗ ಏನಾಗುತ್ತೆ, ಕ್ಯೂರ್ ಆಗುವಂಥ ಒಂದು ಚಾನ್ಸ್. ಒಂದು ಪರ್ಮನೆಂಟ್ ಕ್ಯೂರ್ ಆಗೋದಕ್ಕೆ ಒಂದು ಸೇಫೆಸ್ಟ್ ಆ್ಯಂಡ್ ಎಫೆಕ್ಟಿವ್ನಲ್ಲಿ ಹೋಮಿಯೋಪತಿ ಮೆಡಿಸಿನ್ಸ್ ಹೆಲ್ಪ್ ಆಗುತ್ತೆ, ವರ್ಕ್ ಆಗುತ್ತೆ. ಇಮ್ಯೂನ್ ಸಿಸ್ಟಮ್ ಬೂಸ್ಟಪ್ ಮಾಡೋ ಥರ, ಸ್ಟ್ರೆಂಥನ್ ಮಾಡೋ ಥರ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಒಂದು ಆಲ್ಟುಗೆದರ್ ಹೇಳೋದಾದರೆ ಎಷ್ಟು ಅರ್ಲಿಯಾಗಿ ಬರ್ತಾರೆ ಅಷ್ಟು ಬೇಗ ಕ್ಯೂರ್ ಆಗುವಂಥ ಚಾನ್ಸ್ ಇರುತ್ತೆ ಅಂತ ಹೇಳಿ. ಓಕೆ ಡಾಕ್ಟರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಗ್ಯಾಸ್ಟ್ರೈಟಿಸ್ ಮತ್ತು IBS ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ IBS ಅಥವಾ ಗ್ಯಾಸ್ಟ್ರೈಟಿಸ್ ಇಂದ ಬಳಲ್ತಾ ಇದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಬಹುದು, ಡಾಕ್ಟರ್ನ ನೇರವಾಗಿ ಭೇಟಿಯಾಗಬಹುದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೈ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ವಾಸಿಯಾಗದ ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ.
9550001133 1800 10811212.